ನಮಸ್ಕಾರ, ಬಿಬಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಶಿರಾಡಿ ಘಾಟ್ನಲ್ಲಿ ಪದೇ ಪದೇ ಭೂಕುಸಿತ ಹಿನ್ನೆಲೆ ಗುಡ್ಡ ಕುಸಿತ ಪ್ರದೇಶಕ್ಕೆ ಸಿಎಂ ಭೇಟಿ ಪರಿಶೀಲನೆ. ಅವೈಜ್ಞಾನಿಕ ಕಾಮಗಾರಿ ಬಗ್ಗೆ ಕೇಂದ್ರ ಸಚಿವರ ಗಮನ ಸೆಳೆಯುತ್ತೇನೆಂದ ಸಿದ್ದರಾಮಯ್ಯ. ಮುಡಾ ಹಗರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹ. ಬಿಜೆಪಿ ಜೆಡಿಎಸ್ ಜಂಟಿ ಪಾದಯಾತ್ರೆಗೆ ಚಾಲನೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ ಕುಮಾರಸ್ವಾಮಿ, ವಿಜಯೇಂದ್ರ. ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಬಿಜೆಪಿ ಜಾಡ ನಡೆ. ಸಭೆ ಕಾರ್ಯಕ್ರಮದಲ್ಲಿ ಕುಮಾರಸ್ವಾಮಿ ಷರತ್ತು ಪಾಲನೆ. ಪಾದಯಾತ್ರೆ ವೇಳೆ ಪ್ರೀತಂ ಗೌಡರಿಗೆ ಮನ್ನಣೆ. ಜಿಲ್ಲೆಯ ಸಕಲೇಶಪುರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 75ರ ಶಿರಾಡಿ ಘಾಟಿನಲ್ಲಿ ಪದೇ ಪದೇ ಭೂಕುಸಿತ ಹಿನ್ನೆಲೆ ಗುಡ್ಡ ಕುಸಿತ ಪ್ರದೇಶಕ್ಕೆ ಇಂದು ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಶಿರಾಡಿ ಘಾಟಿನ ಹಲವೆಡೆ ಗುಡ್ಡ ಕುಸಿತ ಪ್ರದೇಶಗಳನ್ನು ಪರಿಶೀಲಿಸಿರುವ ಸಿಎಂ ಅಧಿಕಾರಿಗಳಿಂದ ಹೆಚ್ಚಿನ ಮಾಹಿತಿ ಪಡೆದುಕೊಂಡು ಬಳಿಕ ಮಾತನಾಡಿದ ಅವರು, ರಾಷ್ಟ್ರೀಯ ಹೆದ್ದಾರಿ 75ರ ಮೇಲ್ಭಾಗದಲ್ಲಿ ಮಣ್ಣು ಸಡಿಲವಾಗಿದೆ. ಹೀಗಾಗಿ ಪದೇ ಪದೇ ಕುಸಿಯುತ್ತಿದೆ. ಇದು ಅವೈಜ್ಞಾನಿಕ ಕಾಮಗಾರಿ ಹಾಗೂ ಭೂಕುಸಿತವಾಗುತ್ತಿದೆ. ಸ್ಥಳೀಯರ ಅಭಿಪ್ರಾಯವನ್ನ ಕೇಂದ್ರ ಸಚಿವರಿಗೆ ತಿಳಿಸುತ್ತೇನೆ ಎಂದಿದ್ದಾರೆ. ಸಕಲೇಶಪುರ ಭಾಗದಲ್ಲಿ ವಾಡಿಕೆಗಿಂತ ಶೇಕಡಾ 65ರಷ್ಟು ಹೆಚ್ಚು ಮಳೆಯಾಗಿದೆ. ಶಿರಾಡಿ ಘಾಟ್ನಲ್ಲಿ ಹೆದ್ದಾರಿ ಸರಿಪಡಿಸುವಂತೆ ಪತ್ರ ಬರೆಯುವೆ. ದೆಹಲಿಗೆ ಹೋದಾಗ ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿಗೆ ಮನವರಿಕೆ ಮಾಡುವೆ. ಶಿರಾಡಿ ಘಾಟ್ನಲ್ಲಿ ಮಣ್ಣು ಕುಸಿತದಿಂದ ವಾಹನ ಸಂಚಾರಕ್ಕೆ ಅಡ್ಡಿಯಾಗಿದೆ. ಒಂದು ಎಸ್ಡಿಆರ್ಎಫ್ ಟೀಮ್ ಇಲ್ಲಿ ನಿಯೋಜನೆ ಮಾಡಿದ್ದೇವೆ. ಬೇಕಿದ್ದರೆ ಹೆಚ್ಚಿನ ಭದ್ರತೆ ವಹಿಸುತ್ತೇವೆ. ಯಾಕೆ ಭೂಕುಸಿತ ಆಗುತ್ತಿದೆ ಎಂಬುದರ ಬಗ್ಗೆ ಅಭಿಪ್ರಾಯ ಪಡೆದು ಕ್ರಮ ವಹಿಸುತ್ತೇವೆ ಎಂದಿದ್ದಾರೆ. ಶಿರಾಡಿ ಘಾಟ್ ರಸ್ತೆಯ ದೊಡ್ಡತಪ್ಪಲು ಬಳಿ ಗುಡ್ಡ ಕುಸಿಯುತ್ತಲೇ ಇದೆ. ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ಕಂಟೈನರ್ ಹಾಗೂ ಹಲವು ವಾಹನಗಳ ಮೇಲೆ ಗುಡ್ಡ ಕುಸಿದಿತ್ತು. 2 ಕಾರು, 1 ಟ್ಯಾಂಕರ್ ಸೇರಿ 6 ವಾಹನಗಳು ಮಣ್ಣಿನಡಿ ಸಿಲುಕಿವೆ ಎನ್ನಲಾಗಿದೆ. ಕಾರ್ಯಾಚರಣೆ ಮಾಡಿ ಮಣ್ಣು ತೆರವು ಮಾಡಿದ್ದರೂ ಮತ್ತೆ ಗುಡ್ಡ ಕುಸಿಯುತ್ತಿದೆ. ಕೇರಳದಲ್ಲಿ 100 ಮನೆ ನಿರ್ಮಿಸಿ ಕೊಡುತ್ತೇವೆ. ಕೇರಳದ ಮುಖ್ಯಮಂತ್ರಿ ಜೊತೆ ಮಾತನಾಡಿದ್ದೇನೆ. ಮನೆಗಳು ಕೊಚ್ಚಿ ಹೋಗಿವೆ, ಜೀವಗಳು ಹಾನಿಯಾಗಿವೆ. ಅವರಿಗೆ ಸಹಾಯ ಮಾಡಲು ಮನೆ ನಿರ್ಮಿಸಿಕೊಡುತ್ತೇವೆ. 10 ಕೋಟಿ ರು ವೆಚ್ಚದಲ್ಲಿ ಮನೆ ನಿರ್ಮಾಣ ಮಾಡುತ್ತೇವೆ ಎಂದು ತಿಳಿಸಿದರು. ನ್ಯಾಷನಲ್ ಹೈವೇ 75 ಇದು 4 ಲೇನ್ ರಸ್ತೆ ಆಗಬೇಕು. ನ್ಯಾಷನಲ್ ಹೈವೇ ಅವರು ಸುಮಾರು 35 ಕಿಲೋಮೀಟರ್ ರಸ್ತೆ ಮಾಡಿದ್ದಾರೆ. ಇದು ಕ್ರಿಟಿಕಲ್ ಏರಿಯಾ. ಈ ಕ್ರಿಟಿಕಲ್ ಏರಿಯಾ ಸುಮಾರು 10 ಕಿಲೋಮೀಟರ್ ರಸ್ತೆ ಮಾಡಬೇಕು. ನೀವೆಲ್ಲ ಸುಮ್ಮನೆ ಕೇಳಿಸುತ್ತೆ. ಕೇಳಿಸ್ತಾ ಇಲ್ವ ನಿನಗೆ? ನಿನಗೆ ಕೇಳಿಸ್ತಾ ಇದೆಯೇನು ಹೇಳಯ್ಯ? 35 ಕಿಲೋಮೀಟರ್ ಮಾಡಿದ್ದಾರೆ. ನ್ಯಾಷನಲ್ ಹೈವೇ ಅವರು ಮಾಡಿದ್ದಾರೆ. ಇದು ಸ್ಟೇಟ್ ಹೈವೇ ಅಲ್ಲ, ನ್ಯಾಷನಲ್ ಹೈವೇ. ನ್ಯಾಷನಲ್ ಇರಬೇಕು. ಯಾಕಂತಂದರೆ ಮಣ್ಣು ಮೇಲ್ಗಡೆ ಲೂಸ್ ಸಾಯಲ್ ಇದೆ. ಅದಕ್ಕೆ ಏನು ಮಾಡಬೇಕು ಅಂತಂದರೆ ನ್ಯಾಷನಲ್ ಹೈವೇ ಅವರು ದುಡ್ಡು ಕಡಿಮೆ ಖರ್ಚು ಉಳಿಸ್ಲಿಕ್ಕೋಸ್ಕರವಾಗಿ ಹೆಚ್ಚು ಜಮೀನನ್ನು ಅಕ್ವೈರ್ ಮಾಡ್ತಾರೆ. ಹೆಚ್ಚು ಜಮೀನು ಅಕ್ವೈರ್ ಮಾಡ್ಕೊಂಡು ಆ ಕಟಿಂಗ್ ಇದೆಯಲ್ಲ ಅದನ್ನು 90 ಡಿಗ್ರಿಗೆ ಇಡಬಾರ್ದು. 40-45 ಡಿಗ್ರಿಗೆ ಇಟ್ಟರೆ ಹೆಚ್ಚು ಮಣ್ಣು ಲ್ಯಾಂಡ್ ಸ್ಲೈಡ್ ಆಗೋದು ಕಡಿಮೆ ಆಗುತ್ತೆ. ಈಗ ನೀವು ಕಡ್ದಾಗಿ ಇಟ್ಬಿಟ್ರೆ ಲ್ಯಾಂಡ್ ಸ್ಲೈಡ್ ಜಾಸ್ತಿ ಆಗುತ್ತೆ. ಸೊ ಅದು ಈ ವರ್ಷ ಸ್ವಲ್ಪ ಮಳೆ ಜಾಸ್ತಿ ಆಯ್ತಲ್ಲ. ಈ ವರ್ಷ ಹಾಸನ ಜಿಲ್ಲೆಯಲ್ಲಿ ಸುಮಾರು 65% ಹೆಚ್ಚು ಮಳೆ ಆಗಿದೆ. 65% ಹೆಚ್ಚು ಮಳೆ ಇದೆ. ಸಕಲೇಶಪುರದಲ್ಲಿ ಮುಡಾ ಹಗರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಹಾಗೂ ಜೆಡಿಎಸ್ ಜಂಟಿಯಾಗಿ ಮೈಸೂರಿಗೆ ಹಮ್ಮಿಕೊಂಡಿರುವ ಪಾದಯಾತ್ರೆಯ ಉದ್ಘಾಟನಾ ಸಮಾರಂಭದಲ್ಲಿ ಕೆಂಗೇರಿಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ, ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದರು. ಜೈಲಿಗೆ ಹೋಗಲು ಸಿದ್ಧ ಎಂದು ಅವರೇ ನಿನ್ನೆ ಹೇಳಿದ್ದಾರೆ. ರಾಜಕಾರಣಕ್ಕೆ ಬರುವ ಮುಂಚೆ ಅವರ ಆಸ್ತಿ ಏನಿತ್ತು ಎಂಬುದನ್ನು ಅವರ ಗುರುಗಳು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದಾರೆ. ಬ್ಲಾಕ್ ಅಂಡ್ ವೈಟ್ ಟಿವಿ ಮತ್ತು ಡಿವಿಡಿ ಇಟ್ಟುಕೊಂಡು ದೊಡ್ಡಹಳ್ಳಿ ಮತ್ತು ಕೋಡಿಹಳ್ಳಿಯಲ್ಲಿ ಏನು ಪ್ರದರ್ಶನ ಮಾಡುತ್ತಿದ್ದರು, ಅದರಿಂದ ಏನು ಹಣ ಸಂಪಾದನೆ ಮಾಡುತ್ತಿದ್ದರು ಎಂಬುದಾಗಿ ಹೇಳಿದ್ದಾರೆ. ಪಾದಯಾತ್ರೆಯಲ್ಲಿ 2 ಪಕ್ಷಗಳ ಕಾರ್ಯಕರ್ತರು ಮಾತ್ರ ಅಲ್ಲ, ನಾಡಿನ ಜನರ ಅಭಿಪ್ರಾಯ ಇಲ್ಲಿದೆ.
ನಿನ್ನೆ ಬಿಡದಿಯಲ್ಲಿ ಕಾಂಗ್ರೆಸ್ನವರು ನನಗೆ ಹಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅವರ ಪ್ರಶ್ನೆಗಳಿಗೆ ಬಿಡದಿ ರಾಮನಗರದಲ್ಲಿ ಉತ್ತರ ಕೊಡುತ್ತೇನೆ. ಆಸ್ತಿ ಬಗ್ಗೆ ಹೇಳುವಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೇಳಿದ್ದಾರೆ. ಅವರ ವಿರುದ್ಧ ದಾಖಲೆ ತೆಗೆದುಕೊಂಡು ಹೋಗಿ ಕೊಟ್ಟಿದ್ದೇನಂತೆ, ಜೈಲಿಗೆ ಹೋಗಲು ಸಿದ್ಧ ಎಂದಿದ್ದಾರೆ. ರಾಜಕಾರಣಕ್ಕೆ ಬರುವ ಮೊದಲು ಅವರ ವ್ಯವಹಾರ ಏನಿತ್ತು ಎಂಬುದನ್ನು ಅವರ ಗುರು ಸಾಮಾಜಿಕ ಮಾಧ್ಯಮದಲ್ಲಿ ಬಹಿರಂಗಪಡಿಸಿದ್ದಾರೆ ಎಂದು ಟೀಕಿಸಿದ ಅವರು, ಗೃಹ ಸಚಿವ ಪರಮೇಶ್ವರ್ ವಿರುದ್ಧವೂ ವಾಗ್ದಾಳಿ ನಡೆಸಿದರು. ಪರಮೇಶ್ವರ್ನ ಯಾದಗಿರಿಯಲ್ಲಿ ನಿಮ್ಮ ಇಲಾಖೆಯ ಪಿಎಸ್ಐ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಉತ್ತರ ಕೊಡಿ. ಸಿದ್ದರಾಮಯ್ಯ ಹಿಂದೆ ಸಿಎಂ ಆಗಿದ್ದಾಗ ಡಿವೈಎಸ್ಪಿ ಕಲ್ಪ ಹಾಂಡಿಬಾಗ್ ಆತ್ಮಹತ್ಯೆಗೆ ಯಾಕೆ ಶರಣಾದರು? ಪೊಲೀಸ್ ಅಧಿಕಾರಿಗಳಿಗೆ ರಕ್ಷಣೆ ಕೊಡದ ಸರ್ಕಾರ ಹಿಂದುಳಿದ ವರ್ಗಗಳಿಗೆ ರಕ್ಷಣೆ ಕೊಡಲು ಸಾಧ್ಯವೇ ಎಂದು ಹಿಂದುಳಿದ ವರ್ಗಗಳ ಮುಖಂಡರು ತಿಳಿದುಕೊಳ್ಳಬೇಕು ಎಂದು ಹೇಳಿದರು. ನಂತರ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ರಾಜ್ಯದ ಆಡಳಿತದಲ್ಲಿ ಹಲವಾರು ರೀತಿಯ ಕಾನೂನುಬಾಹಿರ ಚಟುವಟಿಕೆಗಳು, ಭ್ರಷ್ಟಾಚಾರವನ್ನ ಘೋಷಣೆ ಹಿಂದೆಂದೂ ಕಂಡೇ ಇದ್ದಂತ ದಿನಗಳನ್ನು ನಾವಿವತ್ತು ಕಾಣ್ತಾ ಇದ್ದೇವೆ. ಈ ಒಂದು ಕೆಟ್ಟ ಕಾಂಗ್ರೆಸ್ ಸರ್ಕಾರವನ್ನ, ಈ ಸರ್ಕಾರದ ಆಡಳಿತವನ್ನು ನಡೆಸ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಅಷ್ಟೇ ಅಲ್ಲ, ಈ ಕೆಟ್ಟ ಕಾಂಗ್ರೆಸ್ ಕರ್ನಾಟಕದ ಜನ ವಿರೋಧಿ ಸರ್ಕಾರ. ಈ ಸರ್ಕಾರವನ್ನ ಕಿತ್ತೊಗೆಯಬೇಕು ಅಂತಕ್ಕಂಥದ್ದು ಜನತೆಯಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತಿನ ದಿನ ತಾಯಿ ಕೆಂಪಮ್ಮ ದೇವಿಗೆ ನಾವೆಲ್ಲರೂ ಪೂಜೆಯನ್ನು ಸಲ್ಲಿಸಿ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರು ನಮ್ಮೆಲ್ಲರಿಗೆ ಮಾರ್ಗದರ್ಶಕ ಸ್ಥಾನದಲ್ಲಿದ್ದು ಕರ್ನಾಟಕದಲ್ಲಿ ಇರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ, ಭ್ರಷ್ಟಾಚಾರ ರಹಿತ ಸರ್ಕಾರ ಕೊಡುತ್ತೇವೆ ಎಂದು ಹೇಳಿದ್ದರು. ಆ ಹಿಂದೆ ಹೆಸರೇಳಿಕೊಂಡು ಬಂದ ಸರ್ಕಾರ ಇಂದು ಅವರಿಗೆ ಅನ್ಯಾಯ ಮಾಡುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದರು. ಬಿಜೆಪಿ ಹಾಗೂ ಜೆಡಿಎಸ್ ಜಂಟಿಯಾಗಿ ಮೈಸೂರಿಗೆ ಹಮ್ಮಿಕೊಂಡಿರುವ ಪಾದಯಾತ್ರೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಪಡೆದು ಪಾದಯಾತ್ರೆ ಆರಂಭಿಸುತ್ತಿದ್ದೇವೆ. ದಲಿತರಿಗೆ ನ್ಯಾಯ ಸಿಗಬೇಕು, ಉತ್ತಮ ಮಳೆ ಬೆಳೆಯಾಗಿ ರೈತರು ಚೆನ್ನಾಗಿರಬೇಕು. ಈ ನಿಟ್ಟಿನಲ್ಲಿ ಕೆಂಪಮ್ಮ ದೇವಿಗೆ ಪ್ರಾರ್ಥನೆ ಸಲ್ಲಿಸಿದ್ದೇವೆ. ಮುಡಾದಲ್ಲಿ 1 ಲಕ್ಷಕ್ಕೂ ಅಧಿಕ ಅರ್ಜಿಗಳು ಬಂದಿವೆ. ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ 5,000 ಅರ್ಜಿಗಳು ಬಂದಿವೆ. ರಾಜ್ಯದಲ್ಲಿ ಮುಖ್ಯಮಂತ್ರಿಗಳೇ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಕೊಡುತ್ತಿದ್ದಾರೆ. ಹೈಕಮಾಂಡ್ಗೆ ಹಣ ಕಳಿಸಲು ಕಾಂಗ್ರೆಸ್ ಸರ್ಕಾರ ಬರಲು ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ನಾವು ಹೇಳಿದ್ದೆವು. ಸಾವಿರಾರು ಕೋಟಿ ಅಕ್ರಮ ಮುಡಾದಲ್ಲಿ ಆಗಿದೆ ಎಂದು ಅಧ್ಯಕ್ಷ ಮರಿಗೌಡ ಹೇಳಿದ್ದಾರೆ. ಹೀಗಾಗಿ ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಹೋರಾಟ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಅನ್ಯಾಯ ಆಗಿದೆ. ಸಿಎಂ ಡಿಸಿಎಂಗೆ ಸವಾಲು ಹಾಕುತ್ತೇನೆ. ನಿಮಗೆ ಧೈರ್ಯ ಇದ್ದರೆ, ನಮ್ಮ ತಪ್ಪಿದ್ದರೆ ಹೊರತೆಗೆಯಿರಿ ಎಂದು ಸವಾಲು ಹಾಕಿದರು. ಈ ನಮ್ಮ ಮೈಸೂರು ಚಲೋ ಕಾರ್ಯಕ್ರಮ, ಈ ನಮ್ಮ ಮೈಸೂರು ಚಲೋ ಹೋರಾಟ ಕೇವಲ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನ ಕಿತ್ತೊಗಿತಕ್ಕಂಥದ್ದಷ್ಟೇ ಅಲ್ಲ. ಈ ನಮ್ಮ ಮೈಸೂರು ಚಲೋ ಹೋರಾಟ ಪಾದಯಾತ್ರೆ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗಿತಕ್ಕಂಥ ಶಕ್ತಿ ನಮ್ಮ ಹೋರಾಟಕ್ಕಿದೆ, ಆತ್ಮೀಯ ಬಂಧುಗಳೇ, ಕಳೆದ ಹಲವಾರು ದಿನಗಳಿಂದ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಸದನದ ಹೊರಗಡೆ ಹೋರಾಟವನ್ನು ಮಾಡಿದ್ದೇವೆ, ಸದನದ ಒಳಗಡೆ ಹೋರಾಟವನ್ನು ಮಾಡಿದ್ದೇವೆ. ಏನು ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಡ್ತೇವೆ ಅಂತೇಳಿ, ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕೊಡ್ತೇವೆ ಅಂತೇಳಿ ರಾಜ್ಯದ ಜನರಿಗೆ ಸುಳ್ಳು ಭರವಸೆಯನ್ನ ಕೊಟ್ಟು ಬಂದಿರತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ವಚನ. ಕಾಂಗ್ರೆಸ್ ಸರ್ಕಾರದ ವಿರುದ್ಧದ ಜೆಡಿಎಸ್ ಬಿಜೆಪಿ ಮೈತ್ರಿ ಪಾದಯಾತ್ರೆಯಲ್ಲಿ ರಾಜ್ಯ ಬಿಜೆಪಿ ಜಾಣ್ಮೆಯ ಹೆಜ್ಜೆ ಹಾಕಿದ್ದು, ಕುಮಾರಸ್ವಾಮಿ ಹಾಗೂ ಪ್ರೀತಂಗೌಡ ಇಬ್ಬರಿಗೂ ಬೇಸರವಾಗದಂತೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗಿದೆ. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ನಿವೇಶನ ಹಂಚಿಕೆ ಹಗರಣ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಸಿದೆ. ಈ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬ ಭಾಗಿಯಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಕೂಡಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆ ಆರಂಭಿಸಿವೆ. ಪಾದಯಾತ್ರೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂಗೌಡ ಕಾಣಿಸಿಕೊಳ್ಳಲಿಲ್ಲ. ಈ ಮೂಲಕ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರ ಷರತ್ತನ್ನ ಬಿಜೆಪಿ ಪಾಲಿಸಿದರೆ, ಮತ್ತೊಂದೆಡೆ ವೇದಿಕೆ ಕಾರ್ಯಕ್ರಮ ಮುಗಿದ ನಂತರ ನಡೆದ ಪಾದಯಾತ್ರೆಯಲ್ಲಿ ಪ್ರೀತಂಗೌಡ ಹೆಜ್ಜೆ ಹಾಕಿದ್ದು, ಈ ಮೂಲಕ ಸ್ವಪಕ್ಷೀಯರನ್ನ ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಎಂಬ ಸಂದೇಶವನ್ನ ರವಾನೆ ಮಾಡುವ ಮೂಲಕ ರಾಜ್ಯ ಬಿಜೆಪಿ ಕುಮಾರಸ್ವಾಮಿ ಹಾಗೂ ಪ್ರೀತಂಗೌಡ ಹಾಗೂ ಅವರಿಬ್ಬರ ಅಭಿಮಾನಿಗಳಿಗೆ ಬೇಸರವಾಗದಂತೆ ಜಾಣ್ಮೆಯ ಹೆಜ್ಜೆಯ ನೀಡುವಲ್ಲಿ ಸಫಲವಾಗಿದೆ.
ಕಳೆದ 30 ವರ್ಷಗಳಿಂದ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿಗೆ ಹೋರಾಟ ನಡೆಸಿದ್ದಕ್ಕೆ ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪು ನ್ಯಾಯ ನೀಡಿದ್ದು, ಐತಿಹಾಸಿಕ ತೀರ್ಪನ್ನ ಮಾದಿಗ ಛಲವಾದಿ ಸಂಘಟನೆಗಳ ಒಕ್ಕೂಟ ಸ್ವಾಗತಿಸುತ್ತದೆ ಎಂದು ಒಕ್ಕೂಟದ ಜಿಲ್ಲಾಧ್ಯಕ್ಷ ಎಚ್.ಪಿ. ಶಂಕರರಾಜ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಸುಪ್ರೀಂ ತೀರ್ಪಿನಿಂದ ನಮ್ಮ ಬಹುದಿನಗಳ ಬೇಡಿಕೆ ಈಡೇರಿದೆ. ನಮ್ಮ ಸಮುದಾಯಕ್ಕೆ ನ್ಯಾಯ ಸಿಕ್ಕಿದೆ. ತಕ್ಷಣವೇ ರಾಜ್ಯ ಸರ್ಕಾರ ನ್ಯಾಯಾಧೀಶರಾದ ಎಜೆ ಸದಾಶಿವ ಆಯೋಗದ ವರದಿಯನ್ನ ವಿಧಾನಸಭೆಯಲ್ಲಿ ಅಂಗೀಕರಿಸಬೇಕು. ಒಳ ಮೀಸಲಾತಿ ಬಿಕ್ಕಟ್ಟಿಗೆ ಪರಿಹಾರ ಸೂಚಿಸಿ ಒಳ ಮೀಸಲಾತಿ ಕಲ್ಪಿಸುವ ಅಧಿಕಾರವನ್ನ ರಾಜ್ಯ ಸರ್ಕಾರಕ್ಕೆ ನೀಡಿರುವುದು ಸಂತೋಷ ತಂದಿದೆ. ಆದರೆ ಕೆನೆ ಪದರ ನೀತಿಗೆ ಜಾರಿಗೊಳಿಸಬೇಕೆಂಬ ಸುಪ್ರೀಂ ಕೋರ್ಟ್ ತೀರ್ಪನ್ನ ಸ್ವಾಗತಿಸಲ್ಲ. ಸುಪ್ರೀಂ ಕೋರ್ಟ್ ಈಗಾಗಲೇ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ನೀಡಿದ್ದು, ತಕ್ಷಣವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತುರ್ತು ಅಧಿವೇಶನ ಕರೆದು ಅಂಗೀಕರಿಸಬೇಕು ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವ್ಯಾಪ್ತಿಯ ಬ್ಯಾಕ್ಲಾಗ್ ಹುದ್ದೆಗಳನ್ನು ಶೀಘ್ರದಲ್ಲೇ ಭರ್ತಿ ಮಾಡಬೇಕು. ಎಸ್ಸಿ ಸಮುದಾಯಗಳ ಆದಾಯದ ಮಿತಿಯನ್ನ 10 ಲಕ್ಷ ರುಗೆ ಹೆಚ್ಚಿಸಬೇಕು ಎಂದು ಒತ್ತಾಯಿಸಿದರು. ಆಗಸ್ಟ್ 1ನೇ ತಾರೀಕು 2024 ಈ ದೇಶದ ಸುಪ್ರೀಂ ಕೋರ್ಟ್, ಮಾನ್ಯ ಸುಪ್ರೀಂ ಕೋರ್ಟು ಒಂದು ತೀರ್ಪನ್ನು ನೀಡಿದೆ. ಏನು ತೀರ್ಪು ಅಂತ ಹೇಳಿದರೆ, ಪರಿಶಿಷ್ಟ ಜಾತಿಯಲ್ಲಿ, ಪರಿಶಿಷ್ಟ ಪಂಗಡದಲ್ಲ, ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸಬೇಕು ಅನ್ನುವಂಥದ್ದು ಸುಮಾರು 30 ವರ್ಷಗಳ ಒಂದು ಹೋರಾಟದ ಇತಿಹಾಸ ಇದೆ. ಈ ವಿಷಯ ಈ ಹಿಂದೆ ಸುಪ್ರೀಂ ಕೋರ್ಟಿನ ನ್ಯಾಯಾಲಯದಲ್ಲಿತ್ತು. ಆನಂತರ ಸಂವಿಧಾನದ ಬಿಕ್ಕಟ್ಟು ಎದುರಾಗಿದ್ದರಿಂದ ಇದನ್ನು ಸಂವಿಧಾನ ಪೀಠಕ್ಕೆ ವರ್ಗಾಯಿಸಿದರು. 7 ಜನ ಇರ್ತಕ್ಕಂಥ ಸಂವಿಧಾನ ಪೀಠ, ಮುಖ್ಯ ನ್ಯಾಯಾಧೀಶರನ್ನು ಒಳಗೊಂಡಂಥ ಸಂವಿಧಾನ ಪೀಠಕ್ಕೆ ಇದನ್ನು ವರ್ಗಾಯಿಸಿದರು. ಮೊನ್ನೆ ಈ ಸಂವಿಧಾನ ಪೀಠ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಒಕ್ಕೂಟದ ಕಾರ್ಯದರ್ಶಿ ಕೃಷ್ಣದಾಸ್, ಉಪಾಧ್ಯಕ್ಷ ನಾಗರಾಜ್ ಹೆತ್ತೂರ್, ಮಹೇಶ್ ಸೇರಿದಂತೆ ಮೊದಲಾದವರಿದ್ದರು. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸುತ್ತಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ನೀಡಿರುವ ಕ್ರಮ ಖಂಡಿಸಿ ಆಗಸ್ಟ್ 5ರಂದು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಾಗುತ್ತಿದ್ದು, ಜಿಲ್ಲೆಯಲ್ಲೂ ಮೆರವಣಿಗೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಚ್ ಲಕ್ಷ್ಮಣ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಡಾ ಹಗರಣ ಪ್ರಕರಣ ಸಂಬಂಧ ಈಗಾಗಲೇ ತನಿಖೆ ನಡೆಯುತ್ತಿದೆ. ವರದಿ ಬರುವ ಮೊದಲೇ ಖಾಸಗಿ ವ್ಯಕ್ತಿ ದೂರು ಆಧರಿಸಿ ರಾಜ್ಯಪಾಲರು ನೋಟಿಸ್ ನೀಡಿದ್ದಾರೆ. ಯಾರದೋ ಒತ್ತಡಕ್ಕೆ ಸಿಲುಕಿ ರಾಜ್ಯಪಾಲರು ಕೆಲಸ ಮಾಡುತ್ತಿದ್ದಾರೆ ಎಂಬ ಅನುಮಾನ ಕಾಡುತ್ತಿದೆ. ರಾಜ್ಯಪಾಲರು ಕೂಡಲೇ ನೋಟಿಸ್ ಹಿಂಪಡೆಯಬೇಕು. ಮುಡಾ ಹಗರಣವನ್ನ ಬಿಜೆಪಿ ಜೆಡಿಎಸ್ನವರು ವಿನಾಕಾರಣ ಸಿದ್ದರಾಮಯ್ಯ ಅವರ ಮೇಲೆ ಸುಳ್ಳು ಆಪಾದನೆ ಮಾಡುತ್ತಿದ್ದಾರೆ. ಯಾವುದೇ ಅಕ್ರಮ ನಡೆಯದಿದ್ದರೂ ಸುಳ್ಳು ಹೇಳಿಕೊಂಡು ಜನರನ್ನ ದಾರಿ ತಪ್ಪಿಸಲು ಪಾದಯಾತ್ರೆ ಮಾಡುತ್ತಿದ್ದಾರೆ. ಸುಳ್ಳು ಆಪಾದನೆಗಳಿಗೆ ಈಗಾಗಲೇ 2 ಪಕ್ಷದವರಿಗೆ ಜನರೇ ಉತ್ತರ ನೀಡಿದ್ದಾರೆ ಎಂದು ಕಿಡಿಕಾರಿದರು. ನಮ್ಮ ರಾಜ್ಯದ ಜನಮೆಚ್ಚಿದ ಮುಖ್ಯಮಂತ್ರಿಯವರಿಗೆ ಘನವೆತ್ತ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಅದು ಶೋಕಾಸ್ ನೋಟಿಸ್ನ ಕೊಡುವಂಥ ಸಂದರ್ಭವೂ ಕೂಡ ಅಲ್ಲ. ಯಾಕೆಂತಂದರೆ ಈಗಾಗಲೇ ನಮ್ಮ ಸರ್ಕಾರ ಆ ವಿಚಾರವಾಗಿ ಇದನ್ನು ತನಿಖಾಧಿಕಾರಿಗಳನ್ನ ನೇಮಕ ಮಾಡಿದೆ. ತನಿಖಾಧಿಕಾರಿಗಳಿಂದ ವರದಿ ಬಂದ ನಂತರ ಆ ವರದಿಯನ್ನು ನೋಡಿ ಇವರಿಗೆ ಸಮರ್ಪಕವಾಗಿಲ್ಲ ಅಂತಂದರೆ ಬೇಕಾದ್ರೆ ಮಾಡ್ಬೋದಾಗಿತ್ತು, ನೋಟಿಸ್ ಕೊಡ್ಬೋದಾಯಿತು, ಇವರು ಬೇರೆ ಏಜೆನ್ಸಿನ ಮಾಡ್ಬೋದಾಯಿತು, ಇವ್ರಿಗೆ ಅಧಿಕಾರ ಇತ್ತು ಸಾಂವಿಧಾನಿಕ ಹುದ್ದೆಯಲ್ಲಿರೋರು. ಆದರೆ ಒಂದು ಚುನಾಯಿತ ಒಂದು ಸರ್ಕಾರವನ್ನು ಯಾವುದೋ ಒಂದು ಇಕ್ಕಟ್ಟಿ ಸಿಗಿಸಬೇಕು, ಒಬ್ಬರಿಗೆ ತೇಜೋವಧೆ ಮಾಡಬೇಕು ಅಂತ ಇವರ ಸಂವಿಧಾನದ ಚೌಕಟ್ಟಿನಲ್ಲಿ ಮಾಡ್ದೇ ಪಕ್ಷದ ಈಗ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪಟೇಲ್ ಶಿವಪ್ಪ, ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಚ್.ಕೆ. ಮಹೇಶ್, ಜಿಲ್ಲಾ ವಕ್ತಾರ ದೇವರಾಜೇಗೌಡ, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ತಾರಾಚಂದನ್ ಸೇರಿದಂತೆ ಇತರರಿದ್ದರು. ಯಾವುದೇ ಸಂಕಷ್ಟ ಬಂದಾಗ ಮುಂದೆ ನಿಂತು ಸರ್ವೆ ಮಾಡಿಸಿ ಆರೋಗ್ಯ ಸೇವೆ ಸಲ್ಲಿಸುವುದರಲ್ಲಿ ಯಾವಾಗಲೂ ಸೇವೆ ಮಾಡುತ್ತಾ ಬಂದಿದ್ದು, ಈಗ ಡೆಂಗ್ಯೂ ಪ್ರಕರಣ ಹೆಚ್ಚಾದ ಹಿನ್ನೆಲೆ ಕಳೆದ 1 ತಿಂಗಳಿನಿಂದ ಬೆಳಗ್ಗೆ 7 ಗಂಟೆಯಿಂದಲೇ ಕರ್ತವ್ಯ ನಿರ್ವಹಿಸುತ್ತಿರುವ ಆಶಾ ಕಾರ್ಯಕರ್ತೆಯರಿಗೆ 10 ಗಂಟೆಗೆ ಹೋಗಲು ಅವಕಾಶ ನೀಡುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಸಕಲೇಶಪುರದ ಆಶಾ ಕಾರ್ಯಕರ್ತೆ ಗೌರಮ್ಮ ಮಾತನಾಡಿ, ಆಶಾ ಕಾರ್ಯಕರ್ತೆಯರು ಆರೋಗ್ಯ ಸೇವೆಗಳ ವಿಷಯದಲ್ಲಿ ಸದಾ ಸಿದ್ಧರಿದ್ದು ಪರಿಸ್ಥಿತಿಗನುಗುಣವಾಗಿ ಶ್ರಮಿಸುತ್ತಾ ಬಂದಿದ್ದಾರೆ. ಈ ಹಿಂದೆ ಕೊರೋನಾ ಸಾಂಕ್ರಾಮಿಕ ರೋಗದ ಸಂದರ್ಭದಲ್ಲಿ ಜೀವದ ಹಂಗು ತೊರೆದು ಕೋವಿಡ್ ವಾರಿಯರ್ಸ್ಗಳಾಗಿ ದುಡಿದಿದ್ದೇವೆ. ಇಲಾಖೆ ಮತ್ತು ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದೇವೆ ಎಂಬುದು ತಮ್ಮ ಗಮನದಲ್ಲಿದೆ. ಹಾಸನ ಜಿಲ್ಲೆಯಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗಿರುವ ಕಾರಣ ಪ್ರತಿದಿನ ಬೆಳಗ್ಗೆ 7ರಿಂದಲೇ ಡೆಂಗ್ಯೂ ಸರ್ವೆ ಮಾಡಬೇಕೆಂದು ನಮ್ಮನ್ನು ಒತ್ತಾಯಿಸಲಾಗುತ್ತಿದೆ. ಮನೆಯಲ್ಲಿ ಹಲವು ರೀತಿಯ ಜವಾಬ್ದಾರಿಗಳಿರುವ ಕಾರಣ ಮುಂಜಾನೆ ಎಲ್ಲ ಬಿಟ್ಟು ಸರ್ವೆ ಮಾಡಲು ಹೋಗುತ್ತಿರುವುದರಿಂದ
ನಿತ್ಯ ಮನೆಯಲ್ಲಿ ಘರ್ಷಣೆ ನಡೆಯುತ್ತಿವೆ. ಈಗಾಗಲೇ 1 ತಿಂಗಳ ಕಾಲ ಸರ್ವೆ ಮಾಡಿದ್ದೇವೆ. ಇನ್ನು ಮುಂದೆ ನಾವು ಬೆಳಗ್ಗೆ 10 ಗಂಟೆ ಮೇಲೆ ಸರ್ವೆ ಮಾಡುತ್ತೇವೆ. ಇದಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದು ಕೋರಿದರು. ಇತ್ತೀಚೆಗೆ ನಾವು ಡೆಂಗ್ಯೂ ಸರ್ವೆ ಮಾಡ್ತಾ ಇದ್ದೀವಿ. ಈ ಸರ್ವೆಯಲ್ಲಿ ಭಾಳ ಆಶಾಗಳಿಗೆ 7 ಗಂಟೆಯಿಂದ ಮತ್ತೆ 3 ಗಂಟೆ ತನಕ ಕೆಲಸ ಮಾಡಿ ಅಂತ ಹೇಳ್ತಿದ್ದಾರೆ. ಈ ಸಮಸ್ಯೆಗಳು ಆಗ್ತಿದ್ದಾಗ ಮನೆಗಳಲ್ಲಿ ಗರ್ಭಿಣಿಯರು ಇರ್ತಾರೆ, ಬಾಣಂತಿಯರು ಇರ್ತಾರೆ, ಮತ್ತು ವಯಸ್ಕರು ಇರ್ತಾರೆ. ಎಲ್ಲರನ್ನೂ ಅವ್ರನ್ನೆಲ್ಲ ಮಿತಿಮೀರಿ ಅವರು ಕೆಲಸ ಬಂದ್ ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ. ನಮ್ಮ ಸಕಲೇಶಪುರದಲ್ಲಂತೂ ಸಹ ತುಂಬ ಕಷ್ಟ ಅಂದರೆ ಯಾವ ರೀತಿ ಆನೆಗಲಾಟೆ ಇದೆ. ಮತ್ತು ಗುಡ್ಡಗಾಡು ಪ್ರದೇಶ, ಅಲ್ಲಿ ಆಶಾ ವರ್ಕರ್ಗಳು ಹೋಗ್ತಿದ್ರೆ ಮರ ಬಿದ್ದಿದ್ದು ಸಹ ಗೊತ್ತಿಲ್ಲ. ಮತ್ತು ಹೊಳೆ ದಾಟೆಲ್ಲ ಹೋಗಬೇಕು. ಆ ರೀತಿ ಆನೆಗಲಾಟೆ ಇದ್ರೂ ಆನೆ ಇದಾವೆ ಇಲ್ವಾ ಅಂತ ನೋಡಿ ಕಷ್ಟಪಟ್ಟು ಅವರು ಯಾರು ಮನೆಗಳಲ್ಲಿ ತಿಳಿಸ್ತಲೇ ಆ ಥರ ಸಹ ಹೋಗ್ತಾರೆ. ಅದು ಸರ್ಕಾರ ಯಾಕೆ ಇದ್ರ ಬಗ್ಗೆ ಥಿಂಕ್ ಮಾಡ್ತಿಲ್ಲ ಅಂತ ನಮಗೆಲ್ಲ ತುಂಬ ನೋವಾಗ್ತಾ ಇದೆ. ನಾವು ಅದೇ ಮೇಡಮ್ನ ನಾವು ಬಂದು ಈ ಥರ ವಿಚಾರ ಎಲ್ಲ ಹೇಳ್ಬಿಟ್ಟು ನಾವು ಕೆಲಸಗಳ ಮುಂದೆ ನಾವು ಮಾಡಬೇಕಾ ಬೇಡವಾ ಅನ್ನೋದು ಒಂದು ವಿಷಯ ಮನಸ್ಸಿಗೆ ಎಲ್ಲರಿಗೂ ಮಂದಟ್ಟಾಗ್ಬಿಟ್ಟಿದೆ. ಅದಕ್ಕೋಸ್ಕರ ನಮ್ಮ ಆಶಾಗಳಿಗೆ ನಿಗದಿ ಸಂಬಳ ಮಾಡಿ, ಇಲ್ಲಾಂದರೆ ನಿಗದಿ ಸಂಬಳ ಮಾಡಿ, ಇಲ್ಲ ನಿಗದಿ ಸಮಯ ಮಾಡಿ ಅಂತ ನಾವು ಕೇಳ್ಕೊತಿದ್ದೀವಿ. ನಾವು ಇಷ್ಟೆಲ್ಲ ಹೋರಾಟ ಮಾಡಿದ್ರು. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ಜಿಲ್ಲಾಧ್ಯಕ್ಷೆ ಮಮತಾ, ಜಿಲ್ಲಾ ಕಾರ್ಯದರ್ಶಿ ಪುಷ್ಪಲತಾ, ಅರ್ಕಲಗೂಡು ತಾಲೂಕು ಮುಖಂಡರಾದ ತಾರಾ, ಅರಸೀಕೆರೆ ತಾಲೂಕು ಮುಖಂಡರಾದ ಕೆಸಿ ರಾಮ ಸೇರಿದಂತೆ ಮೊದಲಾದವರಿದ್ದರು. ಹಿಂದುಳಿದ ವರ್ಗಗಳ ನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ದುರ್ಬಲಗೊಳಿಸಲು ಕುಗ್ಗಿಸಿ ತೇಜೋವಧೆ ಮಾಡಲು ರಾಜ್ಯಪಾಲರ ಮೂಲಕ ನೋಟಿಸ್ ನೀಡಿರುವುದು ಖಂಡನೀಯ ಎಂದು ಹಾಲುಮತ ಮಹಾಸಭಾ ಜಿಲ್ಲಾಧ್ಯಕ್ಷ ಬೀರೇಗೌಡ ಹೇಳಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯಪಾಲರ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಕೇಂದ್ರ ಸರ್ಕಾರ ಸಿದ್ದರಾಮಯ್ಯ ಅವರ ಹೆಸರಿಗೆ ಮಸಿ ಬಳಿಯುವ ಕೆಲಸ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ಉತ್ತಮವಾಗಿ ಆಡಳಿತ ನಡೆಸುವ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರರಾಗಿರುವ ಮುಖ್ಯಮಂತ್ರಿಯವರು ಶೋಷಿತ ಸಮುದಾಯಗಳ ಪರ ಧ್ವನಿಯಾಗಿರುವ ಅವರ ವಿರುದ್ಧ ಷಡ್ಯಂತ್ರ ನಡೆದಿದೆ. ರಾಜ್ಯಪಾಲರು ನೋಟಿಸ್ ಹಿಂಪಡೆಯದಿದ್ದರೆ ರಾಜ್ಯಾದ್ಯಂತ ಹೋರಾಟ ಹಮ್ಮಿಕೊಳ್ಳಲಾಗುವುದು. ಹಿಂದುಳಿದ ವರ್ಗದ ಒಬ್ಬ ದಕ್ಷ ಆಡಳಿತಗಾರನ ವಿರುದ್ಧ ಈ ರೀತಿ ಪಿತೂರಿ ನಡೆಸುತ್ತಿದ್ದು ಅವರ ಮೇಲೆ ಮಾಡಿರುವ ಆರೋಪ ಸತ್ಯಕ್ಕೆ ದೂರ. ಈಗಾಗಲೇ ತನಿಖೆ ನಡೆಯುತ್ತಿದ್ದರೂ ರಾಜ್ಯಪಾಲರು ನೋಟಿಸ್ ನೀಡಿರುವುದು ಸರಿಯಲ್ಲ. ಇದನ್ನು ಹಿಂಪಡೆಯದಿದ್ದರೆ ರಾಜ್ಯದಲ್ಲಿ ಹಿಂದುಳಿದ ವರ್ಗ, ದಲಿತರು, ಅಲ್ಪಸಂಖ್ಯಾತರು, ಜನಪರ ಸಂಘಟನೆಗಳ ಜೊತೆಗೂಡಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದೆಂದರು. ಅವರ ಪತ್ನಿ ತವರು ಮನೆಯಿಂದ ಬಂದಂಥ 3 ಎಕರೆ 16 ಗುಂಟೆ ಜಾಗನ ಸರ್ಕಾರದ ಮೂಢ ಸಂಸ್ಥೆಗೆ ವಹಿಸ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಪಾಲನ್ನು ಕಾನೂನು ರೀತಿಯಲ್ಲಿ ಅವರಿಗೆ ನಿವೇಶನವನ್ನು ಹಂಚಿದ್ದಾರೆ. ಅದನ್ನೇ ಇವರು ಉದ್ದೇಶವಾಗಿ ಇಟ್ಕೊಂಡು ವಿರೋಧ ಪಕ್ಷದವರು, ಅವರ ವಿರೋಧಿಗಳು ಇವ್ರನ್ನ ರಾಜೀನಾಮೆ ಕೊಡಬೇಕು, ಸರ್ಕಾರದ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕು ಅಂತೇಳ್ಬಿಟ್ಟು ಹುನ್ನಾರ ಮಾಡಿ ಕುತಂತ್ರದಿಂದ ಇಲ್ಲದೇ ಇರುವ ಅಸತ್ಯವನ್ನು ಸತ್ಯ ಮಾಡಲು ಹೊರಟಿದ್ದಾರೆ. ಇವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಶೋಷಿತ ವರ್ಗಗಳ, ಹಿಂದುಳಿದ ವರ್ಗಗಳ ಧ್ವನಿಯಾಗಿದ್ದು ಇದುವರೆಗೆ ಅವರ ಸರ್ಕಾರದ ರಾಜಕೀಯ ಸೇವಾ ಅವಧಿಯಲ್ಲಿ 40-50 ವರ್ಷಗಳಿಂದ ಒಂದು ಕಪ್ಪು ಚುಕ್ಕೆ ಇಲ್ಲದ ರೀತಿಯ ಆಡಳಿತವನ್ನು ನಡೆಸಿದ್ದಾರೆ. ಇವರ ಅವಧಿಯಲ್ಲಿ 15 ಬಾರಿ ಹಣಕಾಸು ಸಚಿವರಾಗಿ ಬಜೆಟನ್ನು. ಪತ್ರಿಕಾಗೋಷ್ಠಿಯಲ್ಲಿ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿ ಬಿಕೆ ಪುಟ್ಟರಾಜು, ಉಪಾಧ್ಯಕ್ಷ ಸತೀಶ್ ಬಾಬು, ತಾಲೂಕು ಅಧ್ಯಕ್ಷ ಕೃಷ್ಣೇಗೌಡ ಇದ್ದರು. ಮೃತಪಟ್ಟ ವ್ಯಕ್ತಿಯ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ 1.30 ಎಕರೆ ಜಮೀನು ಪರಭಾರೆ ಆರೋಪ ಹಿನ್ನೆಲೆಯಲ್ಲಿ ಉಪವಿಭಾಗಾಧಿಕಾರಿ, ತಹಶೀಲ್ದಾರ್ ಸೇರಿದಂತೆ 8 ಸರ್ಕಾರಿ ನೌಕರರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಆದರೂ ಈವರೆಗೂ ಯಾರ ಮೇಲೂ ಕ್ರಮ ಕೈಗೊಂಡಿಲ್ಲ ಎಂದು ಆರ್ಟಿಐ ಕಾರ್ಯಕರ್ತ ಅಡಗೂರು ಶ್ರೀನಿವಾಸ್ ಆರೋಪಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚನ್ನರಾಯಪಟ್ಟಣ ತಾಲೂಕು ಕಸಬಾ ಹೋಬಳಿ ಸಕ್ಕರೆ ಕಾರ್ಖಾನೆ ಸಮೀಪದ ಗೊಳ್ಳಹಳ್ಳಿ ಗ್ರಾಮದ ಸರ್ವೆ ನಂಬರ್ 15ರಲ್ಲಿ 1.30 ಎಕರೆ ಸರ್ಕಾರಿ ಗೋಮಾಳ ಜಮೀನನ್ನ ಎಂಆರ್ 34/2017-18ರಂತೆ ನಾಗಯ್ಯ ಬಿನ್ ತಿಮ್ಮಯ್ಯ ಎಂಬುವರಿಗೆ ಅಕ್ರಮವಾಗಿ ಪಹಣಿ ದಾಖಲು ಮಾಡಿರುವ ಸಂಬಂಧ ಬೆಂಗಳೂರು ಕರ್ನಾಟಕ ಭೂ ಕಬಳಿಕೆ ವಿಶೇಷ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಸಂಬಂಧ ಹಾಸನ ಜಿಲ್ಲಾಧಿಕಾರಿ ಕಚೇರಿಯಿಂದ ಸೂಚಿಸಲಾದ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ನೌಕರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಿದೆ. ಇವರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದರೂ ಸಹ ಪೊಲೀಸ್ ಅಧಿಕಾರಿಗಳು ಇದುವರೆಗೂ ಅವರನ್ನ ಬಂಧಿಸಿಲ್ಲ ಮತ್ತು ಅಮಾನತು ಮಾಡಿಲ್ಲ ಎಂದು ಆರೋಪಿಸಿದರು. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಚನ್ನರಾಯಪಟ್ಟಣ ಕಸ್ಬಾ ಹೋಬಳಿ ಹೇಮಾವತಿ ಶುಗರ್ ಫ್ಯಾಕ್ಟ್ರಿ ಪಕ್ಕ ಸರ್ಕಾರಿ ಗೋಮಾಳ ಇದೆ. ಸುಮಾರು ಕೋಟಿಗಟ್ಟಲೆ ಬೆಲೆ ಬಾಳ್ತದೆ ಇವತ್ತು. ಆ ಸರ್ಕಾರಿ ಗೋಮಾಳನ 2017-18ನೇ ಸಾಲಿನಲ್ಲಿ ಸುಳ್ಳು ದಾಖಲಾತಿ ಸೃಷ್ಟಿಸ್ಕೊಂಡು ಡಾಕ್ಟರ್ HL ನಾಗರಾಜ್, ಇಲ್ಲಿ ಸರಳ ಅಂತ ಕೇಸ್ ವರ್ಕರ್ ಇದ್ದರು ಅವರು, ಚನ್ನರಾಯಪಟ್ಟಣ ಇಂದಿನ ತಹಸೀಲ್ದಾರ್ ಸೋಮಶೇಖರು ಮತ್ತು ಕೇಸ್ ವರ್ಕರು RRT ಶಿರಸ್ತೆದಾರರು ಪೂರ್ಣಿಮಾ S,
ಮತ್ತು ಕಸ್ಬಾ ರಾಜಸ್ವ ನಿರೀಕ್ಷಕ BH ಮೋಹನ್ ಕುಮಾರು, ಗ್ರಾಮ ಆಡಳಿತ ಅಧಿಕಾರಿ GL ಕುಮಾರಸ್ವಾಮಿ ಮತ್ತು ಭೂಮಿ ಆಪರೇಟರ್ ರಮೇಶ್ ಮತ್ತು KP ರೇಖಾ ಅಂತ ಇಷ್ಟು ಜನ ಸೇರ್ಕೊಂಡು ಸುಳ್ಳು ರೆಕಾರ್ಡ್ನ ತಯಾರು ಮಾಡ್ಕೊಂಡು ಒಬ್ಬ ಖಾಸಗಿ ವ್ಯಕ್ತಿ ಸತ್ತೋಗಿ 8 ವರ್ಷ ಆಗಿರ್ತದೆ ಅಂಥ ವ್ಯಕ್ತಿ ಹೆಸರಿಗೆ ಖಾತೆ ಮಾಡ್ತಾರೆ. ಆ ವ್ಯಕ್ತಿ ಯಾವುದೇ ಸಾಗುವಳಿ ಚೀಟಿ ಮಾಡ್ತಾಯಿದ್ದೀನಿ, ನಾನು ಸಾಗುವಳಿ ಮಾಡ್ತಾಯಿದ್ದೀನಿ, ಸಾಗುವಳಿ ಮಾಡಿಕೊಡಿ ಅಂತ ಯಾವುದೇ ಅರ್ಜಿ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಏನೂ ಕೊಡದೆ ಹೋದರೂ ಕೂಡ ಇವರೆಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಕಬ್ಬಳ್ಳಿ ವೆಂಕಟೇಶ್ ಮಂಜೇಗೌಡ ಇದ್ದರು. ಬೇಲೂರಿನ ಹಿರಿಯ ಮತ್ತು ಕಿರಿಯ ಸಿವಿಲ್ ನ್ಯಾಯಾಲಯದ ಸಿಬ್ಬಂದಿಗಳು ಹಾಗೂ ವಕೀಲರ ಸಂಘದ ಅಭಿಯೋಜಕರ ಇಲಾಖೆಯ ನೌಕರರು ಪೊಲೀಸ್ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಕಚೇರಿ ಮುಗಿದ ನಂತರ ಪ್ರತಿದಿನ ಸಂಜೆ 10 ದಿನ 21 ರೀತಿಯ ಗ್ರಾಮೀಣ ಕ್ರೀಡಾಕೂಟಕ್ಕೆ ಶುಕ್ರವಾರ ಸಂಜೆ ನ್ಯಾಯಾಲಯದ ಮುಂಭಾಗದಲ್ಲಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ನ್ಯಾಯಾಧೀಶರಾದ MS ಶಶಿಕಲಾ, ನ್ಯಾಯಾಲಯದಲ್ಲಿ ನೌಕರರು ಮತ್ತು ವಕೀಲರು ಒಂದೇ ಕುಟುಂಬದವರಂತೆ ಅನ್ಯೋನ್ಯತೆಯಿಂದ ಇರಬೇಕು ಹಾಗೂ ವಕೀಲರು ಮತ್ತು ಸಿಬ್ಬಂದಿಗಳು ಒಟ್ಟಿಗೆ ಕ್ರೀಡೆಯಲ್ಲಿ ಭಾಗವಹಿಸುವುದರಿಂದ ಒಳ್ಳೆ ಬಾಂಧವ್ಯ ಮೂಡುತ್ತದೆ. ಕ್ರೀಡೆ ನಮ್ಮ ಕೆಲಸದ ಒತ್ತಡವನ್ನು ನಿವಾರಿಸುವ ಔಷಧಿಯಾಗಿದ್ದು ಪ್ರತಿದಿನ ಬೆಳಗ್ಗಿನಿಂದ ಸಂಜೆವರೆಗೆ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿ ವರ್ಗದವರಿಗೆ ಸಂತೋಷ ತರುವ ಕ್ರೀಡಾಕೂಟವಾಗಿದೆ. ಸೋಲು ಗೆಲುವನ್ನು ಲೆಕ್ಕಿಸದೆ ಎಲ್ಲರೂ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಿಮ್ಮಲ್ಲಿರುವ ಪ್ರತಿಭೆಯನ್ನು ಹೊರತರಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಕಿರಿಯ ಸಿವಿಲ್ ನ್ಯಾಯಾಧೀಶರಾದ ನಾಗೇಂದ್ರ, ವಕೀಲರ ಸಂಘದ ಅಧ್ಯಕ್ಷ ಪೃಥ್ವಿ, ಹಿರಿಯ ವಕೀಲರಾದ ಸೋಮೇಗೌಡರು, ಹಿರಿಯ ವಕೀಲರಾದ ಚಂದ್ರೇಗೌಡರು, ವಕೀಲರ ಸಂಘದ ಕಾರ್ಯದರ್ಶಿ ಪುಟ್ಟಸ್ವಾಮಿ, ಹಿರಿಯ ವಕೀಲರಾದ ರವಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಸೆಪ್ಟೆಂಬರ್ ತಿಂಗಳ ಅಂತ್ಯದ ವೇಳೆಗೆ ಎತ್ತಿನಹೊಳೆ ಕುಡಿಯುವ ನೀರಿಗಾಗಿ ನಿರ್ಮಿಸಿರುವ ಎಲ್ಲಾ VRಗಳಿಂದ ಯಶಸ್ವಿಯಾಗಿ ನೀರೆತ್ತಲಾಗುವುದು ಎಂದು ಯೋಜನೆಯ ವ್ಯವಸ್ಥಾಪಕ ನಿರ್ದೇಶಕ ಸಣ್ಣ ಚಿತ್ತಯ್ಯ ಹೇಳಿದರು. ಶುಕ್ರವಾರ ಎತ್ತಿನಹಳ್ಳ ಗ್ರಾಮದಲ್ಲಿ ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆಗೆ ಪ್ರಾಯೋಗಿಕವಾಗಿ ಚಾಲನೆ ನೀಡಿ ಮಾತನಾಡಿದ ಅವರು 2024ರ ಜುಲೈ ತಿಂಗಳಿನಲ್ಲಿ 3 VRಗಳಿಂದ ನೀರು ಎತ್ತುವ ಗುರಿ ಹೊಂದಲಾಗಿದ್ದು ಇದರಂತೆ ನಮ್ಮ ಕಾರ್ಯ ಸಾಧನೆಯಾಗಿದೆ. ಈಗಾಗಲೇ ಕಾಡುಮನೆ ಗ್ರಾಮದಲ್ಲಿರುವ VR4 ಹಾಗೂ VR5ರಿಂದ ಈಗಾಗಲೇ ಯಶಸ್ವಿಯಾಗಿ ಕಾಡುಮನೆಯಿಂದ 22 ಕಿಲೋಮೀಟರ್ ದೂರದಲ್ಲಿರುವ ನಗರ ಗ್ರಾಮ DC ಚೇಂಬರ್ 3ಕ್ಕೆ ಜೂನ್ ತಿಂಗಳಿನಲ್ಲಿ ನೀರು ಹರಿಸಲು ಯಶಸ್ವಿಯಾಗಿದ್ದು ಇಂದು VR1ರಿಂದ ಪ್ರಾಯೋಗಿಕವಾಗಿ ನೀರು ನಗರ ಗ್ರಾಮದ DC ಚೇಂಬರ್ 3ಕ್ಕೆ ನೀರು ಹರಿಸಲಾಗುತ್ತಿದೆ. ನಗರ ಗ್ರಾಮದಿಂದ ಮತ್ತೆ ನೀರು ಮೇಲೆತ್ತುವ ಮೂಲಕ ತಾಲೂಕಿನ ಹೆಬ್ಬನಹಳ್ಳಿ ಗ್ರಾಮದಲ್ಲಿರುವ DC4 ಚೇಂಬರ್ಗೆ ತಲುಪಿಸಿ ಅಲ್ಲಿಂದ ತೆರೆದ ನಾಲೆಯ ಮೂಲಕ ಯೋಜನೆಯ ಮುಖ್ಯ ಕೇಂದ್ರದಿಂದ 42 ಕಿಲೋಮೀಟರ್ ದೂರದಲ್ಲಿರುವ ಬೇಲೂರು ಗಡಿಗೆ ಮುಂದಿನ 3 ದಿನಗಳಲ್ಲಿ ನೀರು ಹರಿಯಲಿದೆ ಎಂದರು. ಈಗ ಶಂಕರ್ ಅವರು ಇವ್ರ ಪ್ಯಾಕೇಜಲ್ಲಿ 2 ಪೈಪ್ ಹೋಗುತ್ತೆ, ಅಮೃತದಿಂದ 2 ಪೈಪ್ ಹೋಗುತ್ತೆ. ಇವತ್ತು DC1ನಿಂದ DC3ಗೆ 2 ಪೈಪಲ್ಲಿ ಈಗ ನೀರು ಚಾಲನೆ ಆಯಿತು. ಒಂದು ಪಂಪು ಇವಾಗ ನಾವು ಎತ್ಬಿಟ್ಟಿದ್ದೀವಿ, 7 ಕ್ಯೂಮೆಕ್ಕು ನೀರು ಹೋಗುತ್ತೆ. ಇನ್ನೊಂದು ಪಂಪು ಇನ್ನೊಂದು 7 ಕ್ಯೂಮೆಕ್. ಇದು 6+1 7 ಹಾಕಿ 28 ಅಲ್ವಾ? ಅಂದರೆ 6 ಇಂಟು 7 ಆಗಲಿ 42 ಕ್ಯೂಮೆಕ್ ನಾವು ನೀರು ಮೇಲ್ಗಡೆ ಎತ್ತಬಹುದು ಇವು ಸಿಸ್ಟಮಿಂದ. ಇವತ್ತು ಒಂದು ಪಂಪ್ ಮಾತ್ರ ಪ್ರಾಯೋಗಿಕವಾಗಿ ಚಾಲನೆ ಮಾಡಿದ್ದೀವಿ. 7 ಕ್ಯೂಮೆಕ್ ಇವಾಗ ನೀರು ಅಲ್ಲಿ ತಲುಪ್ತಾ ಇದೆ ಡೆಲಿವರಿ ಚೇಂಬರ್ 3ಗೆ. ಇಲ್ಲಿಂದ ಟ್ರಾವೆಲ್ ಡಿಸ್ಟೆನ್ಸು 7. ಈ ವೇಳೆ ಯೋಜನೆಯ ಮುಖ್ಯ ಇಂಜಿನಿಯರ್ ಎಂ ವರದಯ್ಯ, ಇ ವೆಂಕಟೇಶ್, ಗುತ್ತಿಗೆದಾರ ಜಿ.ಶಂಕರ್, ಎಇಗಳಾದ ಶಶಿಕುಮಾರ್, ಇಕ್ಬಾಲ್, ವಿವೇಕ್, ಎಇ ಪ್ರಮೋದ್ ಸೇರಿದಂತೆ ಮುಂತಾದವರಿದ್ದರು. ಲಿಂಗನಮಕ್ಕಿ ಜಲಾಶಯದಿಂದ ನೀರು ಹೊರಬಿಟ್ಟ ಪರಿಣಾಮ ಗೆರೆಸೊಪ್ಪಾದಿಂದ ಶರಾವತಿಯಲ್ಲಿ ನೀರಿನ ಒತ್ತಡ ಹೆಚ್ಚಾಗಿ ತಗ್ಗು ಪ್ರದೇಶದಲ್ಲಿನ ಮನೆಗಳಿಗೆ ನೀರು ತುಂಬಿದ್ದು ತಕ್ಷಣ ಜನರನ್ನ ಸುರಕ್ಷಿತವಾಗಿ ಕಾಳಜಿ ಕೇಂದ್ರಕ್ಕೆ ಕಳುಹಿಸಲಾಯಿತು. ಹೊನ್ನವರ ಹಾಗೂ ಸಿದ್ದಾಪುರದಲ್ಲಿ ವ್ಯಾಪಕ ಮಳೆ ಮುಂದುವರೆದು ಮತ್ತೆ ನದಿಯ ನೀರಿನ ಪ್ರಮಾಣ ಹೆಚ್ಚಾಗುತ್ತಿದ್ದು ಶುಕ್ರವಾರ ತಗ್ಗು ಪ್ರದೇಶಗಳಲ್ಲಿ ನೀರಿನ ತುಂಬಿಕೊಂಡು ಬಂದಿದೆ. ಈ ಹಿನ್ನೆಲೆ ಮುನ್ನೆಚ್ಚರಿಕೆ ಕ್ರಮವಾಗಿ ಚಿಕ್ಕನಕುಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 10 ಕಾಳಜಿ ಕೇಂದ್ರ ತೆರೆಯಲಾಗಿದ್ದು ಸದ್ಯ 121 ಕುಟುಂಬದ 526 ಜನರನ್ನ ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ ಎಂದು ಹೊನ್ನವರ ತಹಶೀಲ್ದಾರರು ತಿಳಿಸಿದ್ದಾರೆ. ವರದಿ ರೂಪಾ, ವಿವಿಸಿ ನ್ಯೂಸ್, ಉತ್ತರ ಕನ್ನಡ. ಶ್ರೀ ವಿಜಯಕಾಳಿ ಪವಾಡ ಬಸವಪ್ಪನವರ ಪುಣ್ಯಕ್ಷೇತ್ರ ಮಠದಲ್ಲಿ ಆಗಸ್ಟ್ 4ರಂದು ಭೀಮನ ಅಮಾವಾಸ್ಯೆ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿರುವ ಪೂಜೆ ಕಾರ್ಯಗಳ ಕುರಿತು ಕ್ಷೇತ್ರದ ಸಂಸ್ಥಾಪಕರಾದ ಶ್ರೀ ಡಾ ರಾಜೇಶ್ ಗುರೂಜಿ ಮಾಹಿತಿ ನೀಡಿದರು. ಪಾಂಡವಪುರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಗಸ್ಟ್ 4ರ ಬೆಳಗ್ಗೆ 6ರಿಂದ 9 ಗಂಟೆವರೆಗೂ ಶ್ರೀ ವಿಜಯಕಾಳಿ ಅಮ್ಮನವರ ವಿಗ್ರಹವನ್ನ ತಲೆ ಮೇಲೆ ಇಟ್ಟು ತೀರ್ಥಸ್ನಾನ ನಡೆಯುತ್ತದೆ. ನಂತರ ಹೊಲ್ಕೆರೆ ಕೊಪ್ಪಲಿನ ಶ್ರೀ ಕಾಡು ಬಸವೇಶ್ವರ ದೇವಸ್ಥಾನದಿಂದ ಪ್ರಸನ್ನ ಬಸಪ್ಪನ ಜೊತೆ ಮೆರವಣಿಗೆಯಲ್ಲಿ ಮಹಿಳೆಯರು 101 ಕಳಸ ಹಾಗೂ ಹಾಲಿನ ಜೊತೆಗೆ ಬಂದು ಬಸಪ್ಪನವರಿಗೆ ಅಭಿಷೇಕ ಮಾಡಲಾಗುತ್ತದೆ. ಇನ್ನು ಪ್ರತ್ಯಂಗಿ ದೇವಿಗೆ ಪ್ರತ್ಯಂಗಿ ಹೋಮ, ಮಹಿಳೆಯರಿಗೆ ಪಂಚಾಂಗ ದಿವ್ಯ ದೀಪ ನೀಡಲಾಗುವುದು ಹಾಗೂ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ. ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು. ವರದಿ ಟಿಎಸ್ ಶಶಿಕಾಂತ್, ವಿವಿಸಿ ನ್ಯೂಸ್, ಮಂಡ್ಯ.
ಭೀಮ್ ಅಮಾವಾಸ್ಯೆ ಅಂದರೆ ವರ್ಷಕ್ಕೊಂದು ಸಾರಿ ಬರುವಂಥದ್ದು. ಅಂದರೆ ಭೀಮನ್ ಥರ ಆಯಸ್ಸು ಆರೋಗ್ಯ ಕೊಡಲಿ ಅನ್ನೋದು ಒಂದು ಮತ್ತು ವಾಡಿಕೆ ಇದೆ. ಮತ್ತು ಗಂಡನ್ನ ಪಾದ ತೊಳೆದು ಅದನ್ನು ಏನಕ್ಕೆ ಮಾಡಬೇಕಂದ್ರೆ ಅದು ವಿಶೇಷವಾಗಿ ಪ್ರತಿ ವರ್ಷಕ್ಕೊಮ್ಮೆ ಬರುವಂಥದ್ದನ್ನು ಗಂಡನಿಗೆ ಅಂದರೆ ಸುಮಂಗಲಿ ಆಗಿರಲಿ, ನನ್ನ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗಿರಲಿ, ನಾವು ಗಂಡ ಹೆಂಡತಿ ಅನ್ಯೋನ್ಯತೆ ಯಾವಾಗಲೂ ಓಂ ನಮೋ ಭಗವತಿ ಮಹಾಕಾಳಿ ಸುರಸುಂದರಿ ಪ್ರಾಣನಾಯಕಿ ಸರ್ವೇಶ್ವರಿ ಸರ್ವಪೀಡಾ ಪರ್ಯಾಯಿಣಿ ಪರಮಾನಂದ ಚ್ಯುತ ಸಂಹಾರಣಿ ಸರ್ವಗ್ರಹ ದೋಷನಾಶಿನಿ ಸರ್ವಕಾಲ ರಕ್ಷಿಣಿ ಓಂ ರಾಮ್ ರೀಂ ಕ್ಲೀಂ ಐಂ ರೀಂ ಓಂ ಪಟ್ ಸ್ವಾಹ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣಿ ಸ್ವಾನಂದಾಯ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ ಪರಮಾತ್ಮನೇ ಬ್ರಹ್ಮ ವಿಷ್ಣು ಮಹೇಶ್. ಟಿ. ನರಸೀಪುರ ತಾಲೂಕು ವಕೀಲರ ಸಂಘ, ಮೈಸೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ಸಹಕಾರದಲ್ಲಿ ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಸಂಘದ ಆವರಣದಲ್ಲಿ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಹನುಮಂತ ಜಿಎಚ್ ಮಾತನಾಡಿ, ಆರೋಗ್ಯ ನಿಜವಾದ ಸಂಪತ್ತು ಮತ್ತು ಭಾಗ್ಯ. ರಕ್ತದಾನ ಮಾಡಿದರೆ ಸಮಸ್ಯೆ ಆಗುತ್ತದೆ ಎಂಬ ಭಾವನೆ ಇದೆ. ಖಂಡಿತ ಆ ತರಹದ ಸಮಸ್ಯೆ ಏನೂ ಆಗುವುದಿಲ್ಲ. ನಾವು ರಕ್ತ ನೀಡಿದ 24 ಗಂಟೆಯಲ್ಲಿ ನಾವು ನೀಡಿದ ರಕ್ತ ನಮ್ಮ ದೇಹದಲ್ಲಿ ಪುನಃ ಉತ್ಪತ್ತಿಯಾಗುತ್ತದೆ. ರಕ್ತದಾನ ಮಾಡುವುದರಿಂದ ನಮ್ಮ ಭಾವನಾತ್ಮಕ ಮತ್ತು ದೈಹಿಕ ಆರೋಗ್ಯಕ್ಕೆ ಅನೇಕ ಪ್ರಯೋಜನಗಳಿವೆ ಎಂದರು. ಜೊತೆಗೆ ರಕ್ತದಾನ ಹೇಗಿದೆ ಅಂತ ಹೇಳಿದ್ರೆ ಅದು ನಮ್ಮಿಂದನೇ ನಮಗೆ ಒಂದು ರೀತಿ ಪ್ರೇರಣೆಯಾಗಿ ಇತ್ತೀಚೆಗೆ ಬರ್ತಿತ್ತು. ಕಾರಣ ಇಷ್ಟೇ, ನಾವು ಅದು ಯಾವುದೂ ಕೂಡ ನಮ್ಮಲ್ಲಿ ನಾವೇನಾದರೂ ಖರ್ಚು ಮಾಡಿ ಮತ್ತೊಂದು ಮಾಡೋದಿಲ್ಲ. ಇವತ್ತು ನಾವು ರಕ್ತದಾನ ಮಾಡಿದ್ರೆ ಒಂದು 24 ಗಂಟೆ ಒಳಗೆ ಅದನ್ನು ವರ್ಗೋ ಆಗ್ತದೆ. ಮತ್ತು ನಮ್ಮ ರಕ್ತ ಮತ್ತಷ್ಟು ಕೂಡ ಪರಿಶುದ್ಧವಾಗುತ್ತೆ. ನಾವು ರಕ್ತ ಕೊಟ್ಟರೆ ಏನೋ ನಮ್ಮಲ್ಲಿ ಇನ್ನೂ ಕೂಡ ಕೆಲವೊಂದು ರಕ್ತ ಕೊಟ್ಬಿಟ್ರೆ ನಮ್ಮದು ಏನೋ ಆಗ್ತದೆ, ಅದೆಲ್ಲ ಬಹುಶಃ ಖಂಡಿತವಾಗ್ಲೂ ಹೋಗ್ತಿದೆ. ಸಂಪೂರ್ಣವಾಗಿ ಹೋಗ್ಬೇಕದು ಬಹಳ ಮುಖ್ಯ. ಈಗಾಗಲೇ ದೇಶಗಳ ಹಾಗೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೆಲಸ ಮಾಡುವಂತಹ ನ್ಯಾಯಾಧೀಶರಿಗೆ, ವಕೀಲರಿಗೆ, ಎಲ್ಲ ಸಾರ್ವಜನಿಕರನ್ನ ಹೇಳೋದು, ಬಹುಶಃ ಇವತ್ತು ಪ್ರತಿನಿತ್ಯ ನಾವು ಜಂಜಾಟದಲ್ಲಿ ಒಂದು ರೀತಿ ಒತ್ತಡದಲ್ಲಿ ಕೆಲಸ ಮಾಡ್ತಿದ್ದೀವಿ. ಅದರಿಂದ ನಾವೇನಾದರೂ ಕೂಡ ಅದನ್ನು ನಾವು ಸಂಪೂರ್ಣವಾಗಿ ಸಮತೋಲನದಲ್ಲಿ ಇಟ್ಕೊಳ್ಬೇಕಾದ್ರೆ, ಆ ಒತ್ತಡವನ್ನು ನಿಭಾಯಿಸಬೇಕಾದ್ರೆ ನಮ್ಮ ಆರೋಗ್ಯ ಹೇಗಿರಬೇಕು ಅನ್ನೋದು. ವಕೀಲರ ಸಂಘದ ಅಧ್ಯಕ್ಷ ತೊಟ್ಟವಾಡಿ ಮಹದೇವಸ್ವಾಮಿ ಮಾತನಾಡಿ, ವಕೀಲರ ಆರೋಗ್ಯದ ಕಾಳಜಿಯ ಮೇರೆಗೆ ಈ ಒಂದು ಶಿಬಿರದ ಆಯೋಜನೆ ಮಾಡಲಾಗಿದೆ. ವಕೀಲರು ಹೆಚ್ಚು ರಕ್ತದಾನ ಮಾಡುವುದರ ಮೂಲಕ ಅನ್ಯ ಜೀವಗಳ ರಕ್ಷಣೆಗೆ ಮುಂದಾಗಬೇಕು ಎಂದರು. ತುಂಬ ಮುಖ್ಯ ಅಂತ ಒಂದು ನಿಟ್ಟಿನಲ್ಲಿ ಇವತ್ತು ಈ ಒಂದು ಆರೋಗ್ಯ ತಪಾಸಣೆಯ ಮೂಲಕ ಏನಾದರೂ ನಮ್ಮಲ್ಲಿ ಸಣ್ಣ ಪುಟ್ಟ ನಮ್ಮ ದೇಹದಲ್ಲಿ ವ್ಯತ್ಯಾಸಗಳಿದ್ದರೆ ಅದನ್ನು ಸರಿ ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಗಲಿ ಅಂತೇಳಿ ಗೌರವಾನ್ವಿತ 3 ಜನ ನ್ಯಾಯಾಧೀಶರನ್ನು ಈ ಒಂದು ಕ್ಯಾಂಪ್ ಮಾಡಲಿಕ್ಕೆ ತಾವು ಕೂಡ ನಮಗೆ ಸಹಾಯ ಮಾಡಬೇಕು ಅಂತ, ಜೊತೆಗೆ ಎಲ್ಲ ವಕೀಲ ಮಿತ್ರರುಗಳನ್ನು ನಾವೇನು ಕೇಳಿಕೊಂಡಂಥ ಸಂದರ್ಭದಲ್ಲಿ ಎಲ್ಲರೂ ಹೌದು ಇಂಥದ್ದೊಂದು ಕ್ಯಾಂಪ್ ಆಗಬೇಕು ಅಂತ ಹೇಳಿದ್ರಿಂದ ಇಡೀ ಹೆಲ್ತ್ ಕೇರ್ ಅವರ ಕಡೆಯಿಂದ, ಬ್ಯಾಂಗ್ಳೂರಲ್ಲಿ ಇಡೀ ಹೆಲ್ತ್ ಕೇರ್ ಕಡೆಯವರಿಂದ ಈ ಒಂದು ಉಚಿತ ತಪಾಸಣೆಯನ್ನು ನಡೆಸ್ಕೊಡ್ತಾ ಇದ್ದಾರೆ. ಜೊತೆಗೆ ನಮ್ಮ ತಾಲೂಕು ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ರವಿಕುಮಾರ್ ಅವರು ಈ ಒಂದು ಬ್ಲಡ್ ಡೊನೇಷನ್ ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ವೆಂಕಟೇಶ್ ಕೆಎನ್, ಸಿವಿಲ್ ನ್ಯಾಯಾಧೀಶರಾದ ಶ್ಯಾಮ್ ಪ್ರಕಾಶ್, ತಾಲೂಕು ಆರೋಗ್ಯಾಧಿಕಾರಿಗಳಾದ ರವಿಕುಮಾರ್ ಸೇರಿದಂತೆ ವಕೀಲರು ಹಾಜರಿದ್ದರು. ವರದಿ ಎಂ ನಾಗೇಂದ್ರ ಕುಮಾರ್, ವಿವಿಸಿ ನ್ಯೂಸ್, ಟಿ. ನರಸೀಪುರ. ತುಮಕೂರು ಜಿಲ್ಲಾ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕಿ ಎಂಆರ್ ಮಮತಾರವರ ನಿಧನದ ಹಿನ್ನೆಲೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಮೆದುಳು ರಕ್ತಸ್ರಾವದಿಂದ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದ ಶ್ರೀಯುತರು ಶುಕ್ರವಾರ ನಿಧನರಾಗಿದ್ದರು. ಮೃತರ ಗೌರವಾರ್ಥವಾಗಿ ನಗರದ ಪತ್ರಿಕಾ ಭವನದಲ್ಲಿ ತುಮಕೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ನೆರೆದಿದ್ದ ಪತ್ರಕರ್ತರು ಮಮತಾರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಸಂತಾಪ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ಜಿಲ್ಲಾಧ್ಯಕ್ಷ ಚಿನಿ ಪುರುಷೋತ್ತಮ್, ವಾರ್ತಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡಾಗಿನಿಂದ ಮಮತಾರವರು ಅತ್ಯಂತ ಸ್ನೇಹಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಅವರು ಇತ್ತೀಚೆಗೆ ತಮ್ಮ ಅನಾರೋಗ್ಯದ ಬಗ್ಗೆ ಪತ್ರಕರ್ತ ಸ್ನೇಹಿತರೊಂದಿಗೆ ಹಂಚಿಕೊಂಡಿದ್ದರು. ಆದರೆ ಇಷ್ಟು ಬೇಗ ಸಾವು ಅವರನ್ನ ಅಪ್ಪಿಕೊಳ್ಳುತ್ತದೆ ಎಂಬುದನ್ನು ಊಹಿಸಿರಲಿಲ್ಲ. ಅವರ ಮರಣದಿಂದ ವಾರ್ತಾ ಇಲಾಖೆಗೆ ಗ್ರಹಣ ಹಿಡಿದಂತಾಗಿದೆ ಎಂದು ನುಡಿದರು. ಪತ್ರಕರ್ತರು ಸದಾ ಸುದ್ದಿಯ ಒಡನಾಡಿಗಳಿರೋದು ವಾರ್ತಾ ಇಲಾಖೆ. ಜಾಹೀರಾತಲ್ಲಿ ಸುದ್ದಿಯಲ್ಲಿ ಯಾವುದೇ ವಿಚಾರಕ್ಕೂ ಕೂಡ ನಾವು ವಾರ್ತಾ ಇಲಾಖೆಯ ಅಧಿಕಾರಿಗಳ ಜೊತೆ ಒಂದು ಒಳ್ಳೆಯ ಬಾಂಧವ್ಯವನ್ನು ನಾವು ಹೇಳ್ಕೊಂಡಿರ್ತೀವಿ. ದುರಂತ ಅಂದರೆ ನಮ್ಮ ತುಮಕೂರಿನ ವಾರ್ತಾ ಇಲಾಖೆಗೆ ಬಂದಂಥ 2 ಅಧಿಕಾರಿಗಳು ಚಿಕ್ಕ ವಯಸ್ಸಿನಲ್ಲೇ ಅಕಾಲಿಕವಾಗಿ ಬಹಳ ಬೇಗನೆ ಮೃತಪಟ್ಟಿರ್ತಕ್ಕಂಥದ್ದು ನಮಗೆ ಅತ್ಯಂತ ನೋವಿನ ಸಂಗತಿ. ಈ ಹಿಂದೆ ಇದ್ದಂಥ ಮಂಜುನಾಥ್ ಅವರು ಕೂಡ ಅವರು ಏನಂತ ಹೇಳ್ತಿರ್ಲಿಲ್ಲ, ಏಜ್ ಆಗಲಿಲ್ಲ,
ಇನ್ನು ಚಿಕ್ಕ ವಯಸ್ಸು, ಮದುವೆ ಆದ ಒಂದು 2-3 ವರ್ಷದಲ್ಲೇ ಅವರು ನಿಧನ ಹೊಂದಿದ್ರು. ಅದೇ ರೀತಿಯಲ್ಲಿ ಅವರು ನಿಧನ ಹೊಂದಾದ ನಂತರ ಅವ್ರ ಜಾಗಕ್ಕೆ ಬಂದಂತ ಮಮತಾ ಅವರು ನಾವು ಕಚೇರಿಗೆ ಹೋದಾಗೆಲ್ಲ ನಾವು ಪಂಚ ವಿಚಾರ ಬೇರೆ ವಿಚಾರಕ್ಕೆ ಹೋದಾಗ ಮಾತಾಡ್ತಾರೆ, ಬೀಗ್ರೂಪಲ್ಲಿ ಮಾತಾಡ್ತಾ ಹೇಳ್ತಾ ಇದ್ದಾರೆ ಯಾಕೋ ಟೆನ್ಷನ್ ಆಗುತ್ತೆ ಅಂತ. ಏನು ಟೆನ್ಷನ್? ಹಿರಿಯ ಪತ್ರಕರ್ತ ಎಸ್ ನಾಗಣ್ಣ ಮಾತನಾಡಿ, ಇತ್ತೀಚೆಗೆ ಸರ್ಕಾರಿ ಅಧಿಕಾರಿಗಳು ಅತ್ಯಂತ ಹೆಚ್ಚಿನ ಒತ್ತಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಒತ್ತಡದಿಂದ ಹೊರಬಂದು ಕಾರ್ಯನಿರ್ವಹಿಸುವ ಅಗತ್ಯ ಇದೆ ಎಂದು ತಿಳಿಸಿ ಮೃತರ ಆತ್ಮಕ್ಕೆ ಶಾಂತಿ ಕೋರಿದರು. ಬರೋದು ತುಂಬ ಕಷ್ಟ. ಆ್ಯಕ್ಚುಲಿ ಅವರು ನಮ್ಮ ಪಕ್ಕನೇ ಕೂತ್ಕೊಳ್ತಾರೆ, ಸರ್ ತುಂಬ ಕಷ್ಟ ಸರ್ ಆಗ್ತಾ ಇಲ್ಲ ನನಗೆ, ಅದನ್ನು ವ್ಯಕ್ತಪಡಿಸೋದು. ಹಾಗಾಗಿ ಮೇಡಮ್ ಏನು ಅಂದ್ಕೊಂಡ್ಬಿಟ್ಟು ಬಿಡಿ ಅದಾದ ತಕ್ಷಣ ತಮಗೆ ಗೊತ್ತಿರೋ ಜನಸ್ಪಂದನ ಕಾರ್ಯಕ್ರಮಗಳು ಶುರುವಾಯಿತು. ಈ ಜನಸ್ಪಂದನ ಕಾರ್ಯಕ್ರಮಗಳು ಶುರುವಾದಾಗ ನಮ್ಮ ಪತ್ರಕರ್ತ ಮಿತ್ರಗಳು ಕರ್ಕೊಂಡು ಹೋಗೋದು ಬಸ್ ವ್ಯವಸ್ಥೆ ಸಮಸ್ಯೆ. ಬಸ್ ವ್ಯವಸ್ಥೆ ಸಮಸ್ಯೆ ನೀವು ಯಾಕೆ ತಲೆಗೆಡಿಸ್ಕೊತೀರ? ನಾನು ಅಲ್ಲಿ ಸಂಬಂಧಪಟ್ಟ ತಹಸೀಲ್ದಾರ್ ಹೋಗೋ ಟೈಮೆಲ್ಲ ಬೆಳಗ್ಗೆ ಪಟ್ಟಣ ಹೇಳೋದು ನಾವು ಅದಕ್ಕೆ ಸ್ಪಂದಿಸಿ ನಾವು ಮಾಡ್ತಾ ಇದ್ದೀವಿ. ಆದರೂ ಸಹಿತ ಸರ್ ಕ್ಯಾಬ್ ಅದೇ ಥರ ಕೆಲಸದ ಒತ್ತಡ. ಈಗ ಏನಾಗಿದೆ ಅಂದರೆ ಒಬ್ಬ ಅಧಿಕಾರಿಗಳು ಒಂದು ಜವಾಬ್ದಾರಿನ ಕೆಲಸದಲ್ಲಿ ಅವರು ಕೆಲಸ ಮಾಡೋದಕ್ಕಿಂತ ಕೆಲಸ ನಿಭಾಯಿಸೋದಕ್ಕೆ ಅದು ತುಂಬ ಚಾಲೆಂಜಿಂಗ್ ಬಂದಾಗಿದೆ. ಹಾಗಾಗಿ ಮಮತಾ ಮೇಡಮ್ ಅವರು ತುಂಬ ಅವರೇ ಸ್ವಯಂಕೃತವಾಗಿ ಇದಾಯ್ತು ಅಂತ ನನ್ನ ಭಾವನೆ. ತಪ್ಪಿಡಿಯೋದು ಬೇಡ. ಆ ಕಷ್ಟಗಳನ್ನ ಅಥವಾ ನೋವುಗಳನ್ನ ತುಂಬ ಎಕ್ಸ್ಪ್ರೆಸಿವ್ ಇತ್ತು ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ. ಅದಾಯಿತು, ಪಾಟೀಲ್ ಸರ್ ಒಂದು ಮೀಟಿಂಗ್ ಆಯಿತು, ಅದಾದ ನಂತರ ಎಲೆಕ್ಷನ್ ಬಂತು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಸಹಾಯಕರಾದ ಮೋಹನ್ ಕುಮಾರ್, ಗೃಹ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ಡಾಕ್ಟರ್ ನಾಗಣ್ಣ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆಎಸ್ ಸಿದ್ದಲಿಂಗಪ್ಪ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಟಿ ರಘುರಾಮ್ ಸೇರಿದಂತೆ ಪತ್ರಕರ್ತರು ಉಪಸ್ಥಿತರಿದ್ದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ನಿರೀಕ್ಷೆಗೂ ಮೀರಿ ಮಳೆಯಾಗುತ್ತಿದ್ದು ಅಪಾರ ಪ್ರಮಾಣದ ಸೊತ್ತು ನಷ್ಟವುಂಟಾಗಿದೆ. ಜಿಲ್ಲೆಯ ಜನತೆ ಮತ್ತೆ ಬದುಕು ಕಟ್ಟಿಕೊಳ್ಳಲು ಅನುವಾಗುವಂತೆ ರಾಜ್ಯ ಸರ್ಕಾರ 300 ಕೋಟಿ ರು ವಿಶೇಷ ಪರಿಹಾರ ಘೋಷಣೆ ಮಾಡಬೇಕೆಂದು ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ ಕಾಮತ್ ಒತ್ತಾಯಿಸಿದರು. ಮಂಗಳೂರಿನಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಿರಂತರ ಮಳೆಯಿಂದಾಗಿ ಹಲವು ಮನೆಗಳು ಕುಸಿದಿದ್ದು ಸುಮಾರು 300 ಕೋಟಿಗೂ ಅಧಿಕ ಹಾನಿ ಉಂಟಾಗಿದೆ. ಜಿಲ್ಲೆಯಲ್ಲಿ ಮನೆ ಹಾನಿ, ಕೃಷಿ ಹಾನಿ ವ್ಯಾಪಕವಾಗಿದ್ದು ಮುಖ್ಯಮಂತ್ರಿಯವರು ತಕ್ಷಣವೇ ಈ ಬಗ್ಗೆ ಕ್ರಮ ಕೈಗೊಂಡು ಪರಿಹಾರ ಒದಗಿಸಬೇಕು. ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾಗ ಪೂರ್ಣ ಮನೆ ಹಾನಿಯಾಗಿದ್ದರೆ 5 ಲಕ್ಷ, ಭಾಗಶಃ ಹಾನಿಯಾಗಿದ್ದರೆ 2.5 ಲಕ್ಷ, ನೀರು ನುಗ್ಗಿದ್ದರೆ 1 ಲಕ್ಷ ಪರಿಹಾರ ಘೋಷಿಸಿದ್ದರು. ಈಗಿನ ಸರ್ಕಾರ ದಿವಾಳಿಯಾಗಿದ್ದು ಸರ್ಕಾರದ ಪರಿಹಾರ ಕೊಡಲು ವಿಫಲವಾದರೆ ಕೊನೆ ಪಕ್ಷ ಎನ್ಡಿಆರ್ಎಫ್ ವತಿಯಿಂದ ನೀಡಲಾಗುವ ಪರಿಹಾರ ಆದರೂ ಕೊಡಿ ಎಂದು ಒತ್ತಾಯಿಸಿದರು. ಮಾಡಿಲ್ಲ. ಹಾಗಿರುವಾಗ ಕಳೆದ ವರ್ಷ ಸಿದ್ದರಾಮಯ್ಯವರು ಬಂದು ಹೋದ ನಂತರ ಆದಂಥ ಸಭೆಗೆ ಮೌಲ್ಯ ಇಲ್ಲ, ಬೆಲೆ ಇಲ್ಲ, ಅಧಿಕಾರಿಗಳು ಮಾಡಿಲ್ಲ ಅಂತ ಹೇಳಿದ್ರೆ, ದಿನೇಶ್ ಗುಂಡೂರಾವ್ ಅವರು ನಿನ್ನೆ ಮಾಡಿ ಹೋದಂಥ ಸಭೆಯ ನಂತರ ಯಾವ ರೀತಿಯಲ್ಲಿ ಜನರಿಗೆ ಆ ಪರಿಹಾರವನ್ನು, ಈ ಕೆಲಸ ಕಾರ್ಯಗಳನ್ನು ಕೈಗೆತ್ತಿಕೊಡ್ಬೋದು. ಹಾಗಾಗಿ ನಾನು ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಒಟ್ಟು ರಾಜ್ಯ ಸರ್ಕಾರ ಇವತ್ತು ಎಲ್ಲೋ ಒಂದು ಕಡೆಗಳಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ. ಒಂದು ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರತಿ ಒಂದು ಪೆಟ್ರೋಲ್ನಿಂದ ಡೀಸೆಲ್, ಹಾಲಿನ ಬೆಲೆ, ರಿಜಿಸ್ಟ್ರೇಷನ್ ಟ್ಯಾಕ್ಸ್, ವೆಹಿಕಲ್ ರಿಜಿಸ್ಟ್ರೇಷನ್ ಟ್ಯಾಕ್ಸ್, ಸ್ಟ್ಯಾಂಪ್ ಡ್ಯೂಟಿ, ಹೀಗೆ ಪ್ರತಿಯೊಂದರ ಹಣವನ್ನು ಏರಿಸಿದರು. ಒಂದು ಕಡೆಯಿಂದ 100ಕ್ಕೆ 100% ಹಣ ನುಂಗಿದಂಥ ವಾಲ್ಮೀಕಿ ಹಗರಣ, ಮೂಡ ಹಗರಣ, ಕಾರ್ಮಿಕ ಇಲಾಖೆ ಹಗರಣ, ಕೆಎಡಿಬಿ ಹಗರಣಗಳು, ವಫ್ಕ್ ಹಗರಣಗಳು, ಈ ರೀತಿ ಹಗರಣಗಳು ಹೊರಬರ್ತಾ ಇದೆ. ಅದೇ ಮಟ್ಟದಲ್ಲಿ ಇವತ್ತು ಬೆಳಿಗ್ಗೆ ಕೂಡ ಎಲ್ಲ ಶಾಸಕಗಳನ್ನ ಇಟ್ಕೊಂಡು, ಮಂತ್ರಿಗಳನ್ನ ಇಟ್ಕೊಂಡು ಮೈಸೂರು ಜಿಲ್ಲೆಯಲ್ಲಿ ಅವರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಆದರೆ ಜನರು ಏನನ್ನು ನಂಬಿ, ಏನನ್ನು ನೋಡಿ ಇವತ್ತು ಸರ್ಕಾರಕ್ಕೆ, ಈ ಕಾಂಗ್ರೆಸ್ ಪಕ್ಷಕ್ಕೆ ಓಟನ್ನು ಕೊಟ್ಟು ಅದನ್ನು ನೀವು ಯಾವ ರೀತಿಯಲ್ಲಿ ನಿಭಾಯಿಸ್ತಿದ್ರಿ? ಇವತ್ತು ಜನರು ಮಾತಾಡ್ತಾರೆ, ಮಾಧ್ಯಮದಲ್ಲಿ ಕಾಣ್ತಾ ಇದ್ದೇವೆ, ನಾವು ಗ್ಯಾರಂಟಿಯನ್ನು ಕೊಟ್ವಿ, 4 ತಿಂಗಳಾಯಿತು, ಗ್ಯಾರಂಟಿ ಹಣಗಳು ಮನೆ ಮನೆಗಳಿಗೆ ಬರಬೇಕಾದಂಥ ಎಂಥ ಲಕ್ಷ್ಮಿಗಳು ಬರ್ತಾ ಇಲ್ಲ ಅಂತೇಳಿ ಮಹಿಳೆಯರು ಕ್ಷಿಮಾರಿ ಆಗ್ತಾ ಇರೋದನ್ನು ಕಾಣ್ತಾ ಇದ್ದೇವೆ. ಅಂದರೆ ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡರಾದ ರಮೇಶ್ ಕಂಡಿಟು, ನಿತಿನ್ ಕುಮಾರ್, ರವಿಶಂಕರ್, ಮಿಜಾರ್, ಸಂಜಯ್, ಪ್ರಭು, ಪೂರ್ಣಿಮಾ, ರಮೇಶ್ ಹೆಗಡೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಂದ ರೈತ ಕುಟುಂಬಗಳು ಸ್ವಾವಲಂಬಿಗಳಾಗಿ ಬದುಕು ನಡೆಸುತ್ತಿವೆ ಎಂದು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ನಿರ್ದೇಶಕ ಡಾಲು ರವಿ ತಿಳಿಸಿದರು.
ಕೇರ್ಪೇಟೆ ಪಟ್ಟಣದಲ್ಲಿರುವ ಮನ್ಮೂಲ್ ಉಪಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ವಿವಿಧ ಯೋಜನೆಗಳಡಿ ಅರ್ಹ ಫಲಾನುಭವಿಗಳಿಗೆ ಚೆಕ್ ವಿತರಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ನಮ್ಮ ತಾಲೂಕು ಗುಣಮಟ್ಟದ ಹಾಲು ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಇವತ್ತು ನಂದಿನಿ ಹಾಲು ದೇಶದಲ್ಲಿ ಅಷ್ಟೇ ಅಲ್ಲದೆ ಹೊರ ದೇಶಗಳಿಗೂ ರಫ್ತು ಮಾಡಲಾಗುತ್ತಿದೆ. ಹಾಲು ಉತ್ಪಾದಿಸುವ ರೈತರು ನಂದಿನಿ ಹಾಲಿನ ಉತ್ಪನ್ನ ಬಳಸಬೇಕು. ಪ್ರತಿಯೊಬ್ಬ ರೈತರು ತಮ್ಮ ರಾಸುಗಳಿಗೆ ಜೀವ ವಿಮೆ ಮಾಡಿಸುವ ಮೂಲಕ ರಾಸುಗಳ ಜೀವಹಾನಿಯಿಂದ ಉಂಟಾಗುವ ಆರ್ಥಿಕ ನಷ್ಟದ ಹೊರೆಯನ್ನು ಕಡಿಮೆ ಮಾಡಿಕೊಳ್ಳಬಹುದು ಎಂದು ಒಕ್ಕೂಟ ಯೋಜನೆಗಳ ಬಗ್ಗೆ ಉತ್ಪಾದಕರಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಉಪವಿಭಾಗದ ಉಪವ್ಯವಸ್ಥಾಪಕ ಆರ್ ಪ್ರಸಾದ್, ಮಾರ್ಗದ ವಿಸ್ತರಣಾಧಿಕಾರಿಗಳಾದ ನಾಗಪ್ಪ ಅಲಿಬಾದಿ, ಮಧು ಬಿಸಿ, ರಾಘವೇಂದ್ರ, ಸಂಧ್ಯಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೇರ್ಪೇಟೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಜನ್ಮ ದಿನಾಚರಣೆ ಅಂಗವಾಗಿ ವಯನಾಡಿನ ಸಂತ್ರಸ್ತರಿಗೆ ದಿನಬಳಕೆ ವಸ್ತುಗಳನ್ನು ನೀಡುವ ಮೂಲಕ ಅರ್ಥಪೂರ್ಣ ಆಚರಣೆ ಮಾಡಲು ತೀರ್ಮಾನಿಸಲಾಗಿದೆ ಎಂದು ವೆಂಕಟೇಶ್ ತಿಳಿಸಿದರು. ಈ ಸಂಬಂಧ ಮಾತನಾಡಿದ ಅವರು, ಮೈಸೂರು ಎನ್ಆರ್ ಮೊಹಲಾದ ಶಿವಾಜಿ ರಸ್ತೆಯಲ್ಲಿರುವ ಶ್ರೀನಿವಾಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮಾಲೀಕರಾದ ಗಂಧನಹಳ್ಳಿ ವೆಂಕಟೇಶ್ ನೇತೃತ್ವದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಜನ್ಮ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸುವ ನಿಟ್ಟಿನಲ್ಲಿ ನಮ್ಮ ನಡೆ ಕೇರಳದ ವಯನಾಡಿನ ಸಂತ್ರಸ್ತರ ಕಡೆ ಎಂಬ ಘೋಷವಾಕ್ಯದೊಂದಿಗೆ 1 ಲಕ್ಷ ರು ದಿನನಿತ್ಯ ವಸ್ತುಗಳನ್ನು ಅವರ ಆಸ್ಪತ್ರೆಯ ಸಿಬ್ಬಂದಿಗಳು ಆಂಬ್ಯುಲೆನ್ಸ್ ಮೂಲಕ ತಲುಪಿಸಲು ಮುಂದಾಗಿದ್ದಾರೆ ಎಂದರು. ಶ್ರೀನಿವಾಸ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಎನ್ಆರ್ ಮೊಹಲಾ, ಶಿವಾಜಿ ರೋಡ್. ನಮ್ಮ ಆಸ್ಪತ್ರೆ ವತಿಯಿಂದ ಸಾಹೇಬ್ರ ಉತ್ಸವವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕೆಂಬ ಉದ್ದೇಶದಿಂದ ಇಂದು ನಾವುಗಳು 1 ಲಕ್ಷ ದಿನಸಿ ಪದಾರ್ಥಗಳನ್ನು ನಮ್ಮ ಆಸ್ಪತ್ರೆಯಿಂದ ನಮ್ಮ ಸಿಬ್ಬಂದಿಗಳು ವಯನಾಡಿಗೆ ಹೋಗಿ ಸಂತ್ರಸ್ತರಿಗೆ ಕೊಡುವಂತರ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡ್ತಿದ್ದೀವಿ. ಈ ಹುಟ್ಟುಹಬ್ಬ ಈ ಆಚರಣೆ ಹಿಂದಿನ ಸರ್, ಇದೇ ಫಸ್ಟ್ ಟೈಮ್ ಮಾಡ್ತಾ ಇದ್ರೆ ಇನ್ನು ಮಾಡ್ತೀವಿ ಸರ್. ಇದು 10ನೇ ವರ್ಷ ಮಾಡ್ತಾ ಇದ್ದೀವಿ. ಇನ್ನು ಕಂಟಿನ್ಯೂ. ಈ ಸಂದರ್ಭದಲ್ಲಿ ಕೆಪಿಸಿಸಿ ಸದಸ್ಯರಾದ ನಜರ್ಬಾದ್ ನಟರಾಜ್, ವೈದ್ಯರಾದ ಕಮಲಮ್ಮ, ಸುಮಂತ್, ಯುವರಾಜ್, ತೇಜಸ್, ಗುರುರಾಜ್ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಟಿಎಸ್ ಶಶಿಕಾಂತ್, ವಿವಿಸಿ ನ್ಯೂಸ್, ಮೈಸೂರು. ಕೇರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಹಳೆ ಮಾವಿನಕೆರೆ ಗ್ರಾಮದ ರೈತ ಚಂದ್ರೇಗೌಡ ಅವರಿಗೆ ಸೇರಿದ 1.5 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ 7 ಕುರಿಗಳು ಗುರುವಾರ ತಡರಾತ್ರಿ ಕಳ್ಳತನವಾಗಿರುವುದು ತಡವಾಗಿ ಬೆಳಕಿಗೆ ಬಂದಿದೆ. ಈ ಸಂಬಂಧ ಮಾತನಾಡಿದ ರೈತ ಚಂದ್ರೇಗೌಡ, ನಾವು ಹಲವು ವರ್ಷಗಳಿಂದ ಸಾಲ ಮಾಡಿ ಕುರಿ ಸಾಗಾಣಿಕೆಯಲ್ಲಿ ಜೀವನ ಸಾಗಿಸುತ್ತಾ ಬಂದಿದ್ದೇವೆ. ಆದರೆ ಗುರುವಾರ ತಡರಾತ್ರಿ ಕೊಟ್ಟಿಗೆಯಲ್ಲಿದ್ದ 47 ಕುರಿಗಳಲ್ಲಿ 1.5 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ 7 ಕುರಿಗಳನ್ನು ಯಾರೋ ದುಷ್ಕರ್ಮಿಗಳು ಕಳವು ಮಾಡಿದ್ದಾರೆ. ಸದ್ಯ ಈ ಕಾಯಕವನ್ನೇ ಅವಲಂಬಿಸಿ ಜೀವನ ಸಾಗಿಸುತ್ತಿದ್ದ ನಮ್ಮ ಕುಟುಂಬ ತೀವ್ರ ಸಂಕಷ್ಟಕ್ಕೆ ಸಿಲುಕಿದೆ. ಹಾಗಾಗಿ ನಮಗೆ ಸೂಕ್ತ ನ್ಯಾಯ ಒದಗಿಸಿಕೊಡಿ ಎಂದು ಮನವಿ ಮಾಡಿದರು. ಪ್ರಾರಂಭ ಮಾಡಿದ್ದು ಮೊನ್ನೆ ನೈಟು 1:30 2:30 ರಾತ್ರಿಯಲ್ಲಿ ಒಂದು ವೆಹಿಕಲ್ ಇದ್ದಕ್ಕಿದ್ದಾಗೆ ಬಂದು 42 ಮರಿಯಲ್ಲಿ 7 ಮರಿನ ಎತ್ಕೊಂಡು ಹೋಗಿದ್ದಾರೆ. ನಮ್ಮ ಪಕ್ಕದ ಮನೆಯವರು ಏನು ಸೌಂಡ್ ಆಗುತ್ತಲ್ಲ ಅಂತ ಹೊರಗಡೆ ಬರೋಷ್ಟರಲ್ಲಿ ಅದು ಎತ್ಕೊಂಡು ಅವರು ಹೊರಟೋಗಿದ್ದಾರೆ. ನನಗೆ ತುಂಬ ನಷ್ಟ ಆಗಿದೆ. 7 ಮರಿಯಿಂದ ಇಲ್ಲ ಅಂದ್ರೂ ಒಂದು ಮರಿ 14,000 15,000 ರೂಪಾಯಿ ಬೆಲೆ ಬರ್ತಿತ್ತು. ನನಗೆ 1 ರಿಂದ 1.25 ಲಕ್ಷ ರೂಪಾಯಿನಷ್ಟು ನನಗೆ ನಷ್ಟ ಆಗಿದೆ. ಆ ನಷ್ಟಕ್ಕೆ ಒಳ್ಳೆ ಪರಿಹಾರ ಸಿಕ್ಕಿ ನನಗೆ ನ್ಯಾಯ ದೊರಕಿಸಿಕೊಡುವಂಥ ಒಂದು ಕಾನೂನನ್ನು ಜರುಗಿಸಬೇಕು ಅಂತ ನಿಮ್ಮಲ್ಲಿ. ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಗಂಗಾಧರ್ ಮಾತನಾಡಿ, ಗ್ರಾಮೀಣ ಪ್ರದೇಶದ ರೈತರ ಆದಾಯ ಮೂಲವೇ ರಾಸುಗಳ ಸಾಕಾಣಿಕೆ. ಆದರೆ ತಾಲೂಕಿನಲ್ಲಿ ಹಲವು ದಿನಗಳಿಂದ ರಾಸು ಕಳ್ಳತನ ಹೆಚ್ಚಾಗುತ್ತಿದೆ. ನಮ್ಮ ಗ್ರಾಮದ ಬಡ ರೈತ ಚಂದ್ರೇಗೌಡರಿಗೆ ಸೇರಿದ 7 ಕುರಿಗಳನ್ನು ಕಳ್ಳತನ ಮಾಡಿದ್ದು, ಇದರಿಂದ ಈ ಕುಟುಂಬ ತೀವ್ರ ಸಂಕಷ್ಟಕ್ಕೆ ಸಿಲುಕಿದೆ. ಆದುದರಿಂದ ಈ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಶೀಘ್ರವೇ ಕಳ್ಳರನ್ನ ಬಂಧಿಸುವ ಕಾರ್ಯಕ್ಕೆ ಮುಂದಾಗಬೇಕು ಎಂದು ಒತ್ತಾಯಿಸಿದರು. ಕುರಿ ಸಾಗಾಣಿಕೆ ಮಾಡ್ತಾ ಇದ್ದು ಅವ್ರಿಗೆ ಅದೇ ವೃತ್ತಿಯಾಗಿದ್ದು, ಆ ಕುರಿ ಫಾರಮಲ್ಲಿ ಮೊನ್ನೆ ರಾತ್ರಿ 7 ಮರಿ ದತ್ತಪ್ಪ ಅಂತ ಮರಿಗಳನ್ನ ಎತ್ಕೊಂಡು ಹೋಗವ್ರೆ. ಅದು ಕಮ್ಮಿ ಅಂದರೂ ಸುಮಾರು 1.5 ಲಕ್ಷ ಬೆಲೆ ಬಾಳೋಂಥ ಸ್ಥಿತಿಲಿತ್ತು. ಅವ್ರಿಗೆ ಪೂರ್ತಿ ನಷ್ಟ ಆಗಿದೆ. ಅವ್ರಿಗೆ ಸೂಕ್ತ ಪರಿಹಾರ ಕೊಡಿಸ್ಕೊಡ್ಬೇಕು ಮತ್ತು ಅವ್ರಿಗೆ ಕಾನೂನು ಕ್ರಮದಲ್ಲಿ ಜರುಗಿಸಬೇಕು ಅಂತ ಕೇಳ್ತಾ ನಿಮ್ಮಲ್ಲಿ ಮನವಿ ಮಾಡ್ತಾರೆ. ಈ ಸಂದರ್ಭದಲ್ಲಿ ಮುಖಂಡ ಚಂದ್ರೇಗೌಡ, ಯುವ ಮುಖಂಡ ಚೇತನ್, ಬಾಲರಾಜ್, ಧರ್ಮರಾಜ್, ನಂದೀಶ್, ಶಾಂತ, ಪಂಕಜ ಸೇರಿದಂತೆ ಗ್ರಾಮಸ್ಥರಿದ್ದರು. ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದ ಜಗದ್ಗುರು ಶ್ರೀ ಅನ್ನದಾನೇಶ್ವರ ಭವನದಲ್ಲಿ ಶ್ರೀ ಪಂಚಾಕ್ಷರಿ ಸಾಹಿತ್ಯ, ಸಂಗೀತ, ಶಿಕ್ಷಣ, ಕ್ರೀಡೆ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ತಬಲ ಪ್ರವೀಣ ದಿವಂಗತ ಪಂಡಿತ್ ಶಿವಕುಮಾರ ಕುಕನೂರವರ 9ನೇ ವರ್ಷದ ಪುಣ್ಯಸ್ಮರಣೆ ಹಾಗೂ ಸಂಗೀತ ಸ್ವರ ನಮನ ಕಾರ್ಯಕ್ರಮ ಶನಿವಾರ ಜರುಗಿತು. ಕಾರ್ಯಕ್ರಮ ಉದ್ಘಾಟಿಸಿ ಉದ್ಯಮಿ ಬಸವಲಿಂಗಪ್ಪ ಬೋದೆ ಮಾತನಾಡಿ, ಸಂಗೀತ ದಿಗ್ಗಜ ಶಿವಕುಮಾರ್ ಅವರ ಸಾಂಸ್ಕೃತಿಕ ಕೊಡುಗೆ ಅಪಾರವಾಗಿದೆ. ಶಿವಕುಮಾರ್ ಅವರು ಇಂದು ನಮ್ಮೊಂದಿಗೆ ಇಲ್ಲವೆಂದರೂ ಅವರ ಸಂಗೀತ ಸೇವೆ ಎಲ್ಲರ ಮನದಲ್ಲಿ ಜೀವಂತವಾಗಿದ್ದು, ಅವರ ಹೆಸರನ್ನ ರಸ್ತೆಗೆ ನಾಮಕರಣ ಮಾಡಿ ಅವರ ಹೆಸರು ಚಿರಸ್ಥಾಯಿಗೊಳಿಸೋಣ ಎಂದು ಹೇಳಿದರು. ಮತ್ತು ರೈವಾನವರು ಈ ಊರಾಗೆಲ್ಲ ಹುಟ್ಟಿ ಒಳ್ಳೆ ಇಡೀ ರಾಜ್ಯದ ಒಳ್ಳೆ ಹೆಸರು ತಂದಿದ್ದಾರೆ. ಮತ್ತು ಸರ್ಕಾರ ಏನಾದರೂ ಸರ್ಕಾರವಾಗಿ ಯಾವ ಇಬ್ಬರು ಹೆಸರು ಇಡಬೇಕು ಅಂತ ಹೇಳಿ ನನ್ನ ಅನಿಸಿಕೆ. ಯಾಕಂದ್ರೆ ಇಂದ ಯಾವಾಗ ಹುಟ್ಟಿದ್ರು ಫಲಾನುಭವಿ ಎಲ್ಲರಿಗೂ ಬರುತ್ತೆ. ಈಗ ನಾನು
ಇದು ಅತಿರಿಕ್ತವಾಗಿ ಏನು ನಾನು ಕಲಿಬೇಕು, ನಾನು ಕಲಿಸ್ಬೇಕು ಅನ್ನೋದು ಒಂದು ಛಾತಿ ಇರುತ್ತೆ. ಅದು ರಾಜಕಾರಣ ಮಾಡಕ್ಕೆ ಎಲ್ಲರಿಗೂ ಬರಲ್ಲ, ಕಲಾಯ ಮಾಡಕ್ಕೆ ಎಲ್ಲರಿಗೂ ಬರಲ್ಲ, ಮತ್ತು ಬೇರೆ ಬೇರೆ ಉದ್ಯೋಗ ಮಾಡಬೇಕು. ಕಾರ್ಯಕ್ರಮದಲ್ಲಿ ಅನ್ನದಾನೇಶ್ವರ ಶಾಖಾಮಠದ ಡಾಕ್ಟರ್ ಮಹದೇವ ಮಹಾಸ್ವಾಮಿ, ಶಾವಮ್ಮ, ಶಿವಕುಮಾರ್ ಕೊಕನೂರ್, ಶಂಬಣ್ಣ ಯಲಬುರ್ಗಾ, ಮುಖಂಡರಾದ ರಾಮಣ್ಣ ಭಜಂತ್ರಿ, ಕೊಟ್ರಪ್ಪ ತೋಟದ್, ಆರ್ಪಿ ರಾಜೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಭಂಡಾರಿ, ವಿವಿಸಿ ನ್ಯೂಸ್, ಕೊಪ್ಪಳ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶಿರಾಡಿ ಘಾಟ್ನಲ್ಲಿ ಪದೇ ಪದೇ ಭೂಕುಸಿತ ಹಿನ್ನೆಲೆ ಗುಡ್ಡ ಕುಸಿತ ಪ್ರದೇಶಕ್ಕೆ ಸಿಎಂ ಭೇಟಿ ಪರಿಶೀಲನೆ. ಅವೈಜ್ಞಾನಿಕ ಕಾಮಗಾರಿ ಬಗ್ಗೆ ಕೇಂದ್ರ ಸಚಿವರ ಗಮನ ಸೆಳೆಯುತ್ತೇನೆಂದ ಸಿದ್ದರಾಮಯ್ಯ. ಮುಡಾ ಹಗರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹ. ಬಿಜೆಪಿ ಜೆಡಿಎಸ್ ಜಂಟಿ ಪಾದಯಾತ್ರೆಗೆ ಚಾಲನೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗುಡುಗಿದ ಕುಮಾರಸ್ವಾಮಿ, ವಿಜಯೇಂದ್ರ. ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಬಿಜೆಪಿ ಜಾಡ ನಡೆ. ಸಭೆ ಕಾರ್ಯಕ್ರಮದಲ್ಲಿ ಕುಮಾರಸ್ವಾಮಿ ಷರತ್ತು ಪಾಲನೆ. ಪಾದಯಾತ್ರೆ ವೇಳೆ ಪ್ರೀತಂ ಗೌಡರಿಗೆ ಮನ್ನಣೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.